ಅಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಸ್ವಲ್ಪ ಶೀತ ಆಗಿರೋದ್ರಿಂದ ಧ್ವನಿಯಲ್ಲಿ ವ್ಯತ್ಯಾಸ ಆಗಿದೆ ಸ್ನೇಹಿತರೆ, ಬೇಜಾರು ಮಾಡ್ಕೊಳ್ಬೇಡಿ. ಪರಿಮಳದ ಪುಷ್ಪಗಳ ಘಮಘಮದ ಹೆರಳು, ಕಿವಿಗಳಲ್ಲಿ ಮಿನುಗಿರಲು ವಜ್ರದ ಹರಳು, ರಾಶಿ ರಾಶಿ ಹೊನ್ನು ಬೇಕೆಂಬ ಗೋಳು, ಗುರುವೇ ನೀ ಮುನಿದೊಡೆ ಎಲ್ಲ ಬೋಳು. ಎಷ್ಟು ಅರ್ಥಗರ್ಭಿತವಾಗಿದೆ ಅಲ್ವಾ ಸ್ನೇಹಿತರೆ ಈ ಸಾಲುಗಳು. ಅಂದರೆ ನಾವು ಏನೇ ಗಳಿಸಿರಲಿ, ನಾವು ಏನೇ ಪಡ್ಕೊಂಡಿರಲಿ, ನಾನೇ ನನ್ನದು ಅನ್ನುವ ಅಹಂಕಾರದಿಂದಲೂ ಮೆರಿತಾ ಇರಲಿ, ಆದರೆ ಆ ಗುರು ನಮ್ಮ ಮೇಲೆ ಒಂದು ಕ್ಷಣ ಮುನಿಸಿಕೊಂಡ್ರು ಅಂದರೆ ನಮಗೆ ಮುಂದಿನ ಜೀವನವೇ ಕತ್ತಲಾಗ್ಬಿಡತ್ತೆ, ದಾರಿನೇ ಕಾಣಿಸೋದಿಲ್ಲ. ನಮ್ಮ ಹತ್ರ ಏನೇ ಇರಲಿ ಅದರ ಮೋಹಕ್ಕೆ ನಾವು ಒಳಗಾಗದೆ, ಅದು ನಮಗೆ ಇಲ್ಲಿ ಜೀವನ ಮಾಡಲಿಕ್ಕೆ ಸಿಕ್ಕಿದೆ, ಅನಿವಾರ್ಯ. ಹಣದಿಂದ ನಾವೇನೋ ಕೊಂಡ್ಕೊಂಡಿದ್ದೀವಿ, ಒಡವೆ ಧರಿಸ್ತಾ ಇದ್ದೀವಿ, ವಸ್ತ್ರ ಧರಿಸ್ತಾ ಇದ್ದೀವಿ, ಒಳ್ಳೆ ರೀತಿಯಲ್ಲಿ ಒಂದು ಸುಖಮಯವಾದ ಜೀವನವನ್ನು ನಡೆಸ್ತಾ ಇದ್ದೀವಿ ಅಂದರೆ ಅದು ನಮ್ಮ ಪ್ರಾರಬ್ಧ ಜನ್ಮದ ಪುಣ್ಯ ಅಂತ ಹೇಳಿ ನಾವು ಅನ್ಕೊಳ್ಬೇಕು. ಅದೇ ಪುಣ್ಯ ವೃದ್ಧಿಯನ್ನು ಈ ಜನ್ಮದಲ್ಲೂ ಕೂಡ ನಾವು ಮಾಡೋಣ ಅಂತ ಹೇಳಿ ನಾವು ಜೀವನದಲ್ಲಿ ಒಂದು ಅರಿವಿನ ದಾರಿಯನ್ನು ಹುಡ್ಕೊಳ್ಬೇಕೆ ಹೊರತು ನಾನು ನನ್ನದು ನನ್ನಿಂದಲೇ ಎನ್ನುವ ಅಹಂಕಾರದಲ್ಲಿ ಆಗ ಏನಾಗುತ್ತೆ ಅಂದರೆ ಆಗ ನಾವು ಆ ಗುರುವಿನ ಕೋಪಕ್ಕೆ ಒಳಗಾಗ್ತೀವಿ. ಗುರುವಿನ ಕೋಪಕ್ಕೆ ನಮ್ಮ ಜೀವನ ಒಳಗಾಯಿತು ಅಂದರೆ ನಾವು ಮುಂದೆ ನಮ್ಮ ಜೀವನದಲ್ಲಿ ಸಾಗಲಿಕ್ಕೆ ಸಾಧ್ಯನಾ? ಮುಂದೆ ಕಾಣೋದೆಲ್ಲ ನಮಗೆ ಕತ್ತಲೇನೆ ಸ್ನೇಹಿತರೆ. ಹಾಗಾಗಿ ನಾವು ಜೀವನದಲ್ಲಿ ಏನನ್ನಾದ್ರೂ ಪಡೀಲಿಕ್ಕೆ ಬಯಸ್ತಾ ಇದ್ದೀವಿ, ಒಳ್ಳೆ ರೀತಿಯಲ್ಲಿ ಬಾಳ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂದ್ರೆ ಖಂಡಿತ ನಾವು ಬಾಬಾರವರನ್ನ ಸದಾ ಪ್ರೇಮ ಪೂರ್ವಕವಾಗಿ ಧ್ಯಾನಿಸ್ಬೇಕು. ಯಾಕಂದ್ರೆ ಅಂತಹವರ ಉದ್ಧಾರಕ್ಕಾಗಿಯೇ ಬಾಬಾ ಸದಾ ಕಾತರರಾಗಿ ಪ್ರತೀಕ್ಷೆ ಮಾಡ್ತಾ ಇರ್ತಾರೆ. ಕಲಿಯುಗದಲ್ಲಿ ದೇವರ ನಾಮಸ್ಮರಣೆಯೇ ಸಕಲ ಸಾಧನೆಗಳಿಗೆ ಸೋಪಾನ. ಇದು ಶಾಸ್ತ್ರಗಳಲ್ಲೂ ಸೂಚಿಸಲ್ಪಟ್ಟಿದೆ. ಇದು ಸಾಧನೆಗಳಲ್ಲಿ ಅತಿ ಶ್ರೇಷ್ಠ, ಅತಿ ಸರಳ, ಅತಿ ಸುಲಭ. ಇದಕ್ಕಾಗಿ ರಾಶಿ ರಾಶಿ ಹಣದ ಅವಶ್ಯಕತೆಯೂ ಇಲ್ಲ, ಆದರೆ ಫಲ ಮಾತ್ರ ಅನಂತ ನಿಶ್ಚಯವಾಗಿ ದೊರಕುತ್ತೆ. ಬಾಬಾರವರ ನಾಮ ಸ್ಮರಣೆಯೊಂದನ್ನೇ ವ್ರತವಾಗಿಸಿಕೊಳ್ಳುವ ಆತನಿಗೆ ಶಾಸ್ತ್ರ, ಪುರಾಣ, ನ್ಯಾಯ, ಮೀಮಾಂಸಾ, ದರ್ಶನ ಶಾಸ್ತ್ರ ಇಂತಹ ದೊಡ್ಡ ದೊಡ್ಡ ಗಹನ ಶಾಸ್ತ್ರಗಳ ಅಧ್ಯಯನ ಮಾಡುವ ಅಗತ್ಯವೇ ಇರೋದಿಲ್ಲ ಸ್ನೇಹಿತರೆ. ಅಂದ್ರೆ ಗುರುವಿನ ನಾಮಸ್ಮರಣೆಯಲ್ಲೇ ನಾವು ಅನಂತವಾಗಿದ್ದೀವಿ. ನಾವು ಏನೇ ಕೆಲಸ ಮಾಡ್ತಾ ಇರ್ಲಿ, ಎಲ್ಲಿಗೆ ಹೋಗ್ತಾ ಇರ್ಲಿ, ಬಾಬಾರವರ ನಾಮಸ್ಮರಣೆ ನಮ್ಮ ಮನದಲ್ಲಿ ಇದೆ ಅಂದ್ರೆ ಖಂಡಿತವಾಗಿಯೂ ಅದು ಒಳ್ಳೆಯ ದಡವನ್ನ ಸೇರ್ತೀವಿ. ಹಾಗೆ ನಿರಂತರವಾಗಿ ಬಾಬಾರವರ ಧ್ಯಾನವನ್ನ ಮಾಡ್ತಾ ಇದ್ದಾರೆ ಅಂದವರ ಉದ್ಧಾರಕ್ಕಾಗಿ ಬಾಬಾರವರು ಕೂಡ ಅಷ್ಟೇ ಪ್ರತೀಕ್ಷೆ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಈಗ ನೋಡ್ರಿ, ನದಿಯೊಂದನ್ನು ದಾಟಲು ನಾವು ದೋಣಿ ಹತ್ತುತ್ತೀವಲ್ವಾ, ಆಗ ನಮಗೆ ವಿಶ್ವಾಸವಿರೋದು ಅಂಬಿಗನಲ್ಲಿ. ಆಚೆ ದಡಕ್ಕೆ ಕರೆದೊಯ್ಯಬಲ್ಲ ಎಂಬ ವಿಶ್ವಾಸದಿಂದ ನಾವು ಭಗವಂತನನ್ನ ಸ್ಮರಣೆ ಮಾಡಿ ನಾವು ದೋಣಿಯಲ್ಲಿ ಕಾಲಿಡ್ತೀವಿ ಅಲ್ವಾ. ಆಚೆಯ ದಡಕ್ಕೆ ಕರೆದೊಯ್ಯಬಲ್ಲ ಎಂಬ ವಿಶ್ವಾಸದಿಂದ ತಾನೇ ನಾವು ಆ ದೋಣಿಯಲ್ಲಿ ಕಾಲಿಡೋದು. ದೋಣಿಯಲ್ಲಿ ನಾವು ಕಾಲಿಡಬೇಕಾದ್ರೆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತೀವಿ, ಹಾಗೆ ಅಂಬಿಗರನ್ನು ಕೂಡ ನಂಬ್ತೀವಿ. ಈ ದಡದಿಂದ ಆ ದಡಕ್ಕೆ ಕರ್ಕೊಂಡು ಹೋಗೋ ಕೆಲಸ ಕಾಯಕ ಅವನು ಮಾಡ್ತಾ ಇರ್ತಾನೆ ಅಂದ್ರೆ ಅವನ ಮೇಲೆ ನಂಬಿಕೆ ನಮಗಿದೆ. ಯಾಕಂದ್ರೆ ಅವನ ಕೆಲಸವನ್ನು ಅವನು ಅಚ್ಚುಕಟ್ಟಾಗಿ ಮಾಡ್ತಾನೇನೋ ನಂಬಿಕೆ. ಅಂದ್ರೆ ನಮ್ಮಲ್ಲಿರುವ ಆ ನಂಬಿಕೆ ನಮ್ಮನ್ನ ಗೆಲ್ಸುತ್ತೆ. ಅದೇ ತರಹ ಬಾಬಾರವರಲ್ಲಿ ನಾವು ವಿಶ್ವಾಸವಿಟ್ಟು ನಾಮಸ್ಮರಣೆ ಮಾಡ್ತಾ ಇದ್ದೀವಿ ಅಂದ್ರೆ ಆ ನಂಬಿಕೆನೆ ನಮ್ಮನ್ನ ಈ ಕಡೆಯಿಂದ ಆ ಕಡೆ ದಡಕ್ಕೆ ಸೇರಿಸಿರುತ್ತೆ ಸ್ನೇಹಿತರೆ. ನಮಗೆ ಈ ಎರಡೂ ನಂಬಿಕೆಗಳು ನಮ್ಮನ್ನ ಗೆಲ್ಲಿಸ್ತವೆ. ಒಂದು ವೇಳೆ ನಾವು ಹತ್ತಿದ ದೋಣಿಯ ನಾವಿಕನ ಕೈಯಿಂದ ಆ ದೋಣಿಯನ್ನ ಸಂಭಾಳಿಸ್ಲಿಕ್ಕೆ ಆಗ್ಲಿಲ್ಲ, ಗಾಳಿ ಜೋರಾಯ್ತು, ಮಳೆ ಜೋರಾಯ್ತು ಅಂದಾಗ್ಲೂ ಕೂಡ ಆ ಸಮಯದಲ್ಲಿ ಬಾಬಾರವರ ಸ್ಮರಣೆ ಮಾಡಿ ಆ ದೋಣಿಯನ್ನ ಹತ್ತಿರ್ತೀವಲ್ವಾ, ಆ ಸಮಯದಲ್ಲಿ ಅವರು ಕೂಡ ನಮ್ಮ ರಕ್ಷಣೆಗೆ ನಿಂತಿರ್ತಾರೆ ಸ್ನೇಹಿತರೆ. ಹಾಗಾಗಿ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಭಗವಂತನ ಸ್ಮರಣೆ ಇರಬೇಕು, ಒಳ್ಳೆಯ ಉದ್ದೇಶ ಇರಬೇಕು. ಆಗ ನಮಗೆ ಅದಕ್ಕೆ ತಕ್ಕ ಹಾಗೆ ಫಲಗಳು ಸಿಗ್ತವೆ ಸ್ನೇಹಿತರೆ. ಹಾಗೆಯೇ ಈ ಸಂಸಾರ ಸಾಗರವೆಂಬ ದೋಣಿ ದಿಕ್ಕೆಟ್ಟು ಸುತ್ತಿ ಸುಳಿದು ಮುಳುಗದೆ ಪಾರಾಗಬೇಕಾದರೆ ನಾವು ಬಾಬಾರವರ ಸ್ಮರಣೆ ಎಂಬ ನಾವಿಕನನ್ನ ನೆಚ್ಚಬೇಕು. ಹಾಗಿದ್ದಾಗ ಈ ಭವಸಾಗರದಿಂದ ಪಾರಾಗಲು ನಾವು ಪ್ರಯಾಸ ಪಡಬೇಕಾಗಿಲ್ಲ. ಸದ್ಗುರು ಎಂತಹ ಕಠಿಣ ಸುಳಿಯಿದ್ದರೂ ದೋಣಿ ಮುಳುಗಿ ತಲೆ ಕೆಳಗಾಗದಂತೆ ಸುರಕ್ಷಿತವಾಗಿ ನಮ್ಮನ್ನ ಪಾರ್ ಮಾಡ್ತಾರೆ. ಆ ನಂಬಿಕೆ ನಮ್ಮಲ್ಲಿ ದೃಢವಾಗಿದ್ದಾಗ, ಹಾಗಾಗಿ ಸ್ನೇಹಿತರೆ, ಜೀವನದಲ್ಲಿ ನಾವು ಸಂಪಾದಿಸುವ ಹಣಕ್ಕಿಂತ, ಸಂಪತ್ತಿಗಿಂತ ಒಂದು ಆಶೀರ್ವಾದ ಅಂದ್ರೆ ಬ್ಲೆಸ್ಸಿಂಗ್ ಇದೆಯಲ್ಲ, ಅದು ನಮಗೆ ಜೀವನದಲ್ಲಿ ಸಫಲತೆಯನ್ನ ತಂದ್ಕೊಡುತ್ತೆ ಸ್ನೇಹಿತರೆ. ಅಂದ್ರೆ ಅದೇ ಬಹಳ ಮುಖ್ಯವಾಗಿದೆ ಇಲ್ಲಿ. ಏನೇ ಗಳಿಸ್ತಿ, ಏನೇ ಮಾಡಲಿ, ಎಷ್ಟೇ ಸಂಪಾದನೆ ಮಾಡಿರಲಿ, ನಾವು ಅದರ ಜೊತೆಗೆ ಒಳ್ಳೆಯದು ಅನ್ನುವ ಒಬ್ಬರ ಆಶೀರ್ವಾದವನ್ನಂತೂ ನಾವು ಪಡ್ಕೊಳ್ತಾನೆ ಇರಬೇಕು ಸ್ನೇಹಿತರೆ. ಅದೇ ನಮಗೆ ಸುರಕ್ಷತೆಯನ್ನ ಕೊಡುತ್ತೆ. ಹಾಗಾದ್ರೆ ನೀವು ಹೀಗೆ ಅನ್ಕೊಳ್ಬಹುದು, ಹಾಗಾದ್ರೆ ನಾವು ಮಾಡುವ ಕೆಲಸ, ಕರ್ಮ, ದಾನ, ಧರ್ಮ, ಸೇವೆಗಳಿಂದ ಮನುಷ್ಯ ಸಂತೋಷ ಪಟ್ಟು ಒಳ್ಳೇದಾಗ್ಲಿ ಅಂತ ಹೇಳಿ ಹರಿಸಿದ್ರು ಅಂದ್ರೆ ಅದು ನಮ್ಗೆ ಜೀವನದಲ್ಲಿ ಸಿಗತ್ತಾ? ಅದು ನಮ್ಮ ಜೀವನಕ್ಕೆ ಒಂದು ಯೋಗವಾಗಿ ಬದಲಾಗತ್ತಾ ಅಂದ್ರೆ ಖಂಡಿತ ಆಗತ್ತೆ ಸ್ನೇಹಿತರೆ. ನಾವು ಒಳ್ಳೆಯ ಕರ್ಮಗಳಿಂದ ಸಾಧಿಸುವ ಯೋಗ ಕೂಡ ನಮಗೆ ಇಲ್ಲಿ ಸಿಗತ್ತೆ ಸ್ನೇಹಿತರೆ. ಅಂದ್ರೆ
ನಮ್ಮ ಜೀವನದಲ್ಲಿ ನಾವು ಅಂದ್ರೆ ವಿನಾಕಾರಣ ಒಬ್ಬರಿಗೆ ನಾವು ನೋವು ಕೊಡ್ತಾ ಇದೀವಿ, ಅವರ ದುಃಖಕ್ಕೆ ಕಾರಣವಾಗ್ತಾ ಇದೀವಿ ಅಂದ್ರೆ ಖಂಡಿತ ಅವರ ಶಾಪದ ರೂಪದಲ್ಲಿ ಅದು ನಮ್ಗೆ ತಟ್ಟತ್ತೆ ಸ್ನೇಹಿತರೆ. ಅದೇ ರೀತಿ ಒಬ್ಬರಿಗೆ ನಾವು ಒಳ್ಳೇದನ್ನ ಮಾಡ್ತಾ ಇದೀವಿ, ದಾನ ಧರ್ಮ ಸೇವೆಯಿಂದ ಒಬ್ಬರಿಗೆ ಒಳ್ಳೇದನ್ನ ಮಾಡಿ ಅವರಿಂದ ನಾವು ಆಶೀರ್ವಾದವನ್ನ ಪಡ್ಕೊಳ್ತಾ ಇದೀವಿ ಅಂದ್ರೆ ಖಂಡಿತ ಅದು ಕೂಡ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರತ್ತೆ ಸ್ನೇಹಿತರೆ. ಈಗ ಉದಾಹರಣೆಯಾಗಿ ನೋಡ್ರಿ, ಆಗ ಋಷಿ ಮುನಿಗಳು ಯಾಗಾದಿಗಳನ್ನ ಮಾಡ್ತಾ ಇದ್ರು. ಯಾದಕ್ಕೋಸ್ಕರ ಮಾಡ್ತಾ ಇದ್ರು? ಅವರಿಗೆ ಪ್ರಿಯವಾದ ದೇವರುಗಳಿಗೆ ಹವಿಸ್ಸನ್ನ ಕೊಡೋದಕ್ಕೆ. ಅಂದ್ರೆ ನನ್ನ ಪ್ರಿಯನಾದ ಆರಾಧ್ಯ ದೇವನಿತಿಯಾಗಿ ಯಜ್ಞಗಳನ್ನ ಮಾಡಿ ಹವಿಸ್ಸನ್ನ ಕೊಟ್ಟಾಗ ಅವರಿಗೆ ಬಲ ಬರುತ್ತೆ ಪ್ರೀತಿಯಿಂದ ಅವರಿಗೆ ಅದನ್ನ ಅರ್ಪಣೆ ಮಾಡ್ತಿದ್ರು. ಇಂತಹ ಸಂದರ್ಭದಲ್ಲಿ ರಾಕ್ಷಸರು ಏನ್ ಮಾಡ್ತಿದ್ರು ಹೇಳ್ರಿ? ದೇವತೆಗಳಿಗೆ ಈ ಋಷಿ ಮುನಿಗಳು ಇಷ್ಟು ಭಾವಭಕ್ತಿಯಿಂದ ಹವಿಸ್ಸನ್ನ ಕೊಟ್ಟಾಗ ದೇವತೆಗಳ ಶಕ್ತಿ ಜಾಸ್ತಿ ಆಗುತ್ತೆ, ಇದರಿಂದ ನಾವು ದುರ್ಬಲರಾಗ್ತೀವಿ ಅಂತ ಹೇಳಿ ಅದರಿಂದ ಅವ್ರು ಏನ್ ಮಾಡ್ತಿದ್ರು? ಯಜ್ಞ ಯಾಗಾದಿಗಳನ್ನ ನಿಲ್ಲಿಸ್ತಿದ್ರು. ಯಜ್ಞ ಕುಂಡಕ್ಕೆ ನೀರು ಸುರಿಯೋದು, ಕೆಟ್ಟ ಕೆಟ್ಟ ಪದಾರ್ಥಗಳನ್ನ ಹಾಕೋದು, ಈ ರೀತಿಯಾಗಿ ಮಾಡಿ ಅವರಿಗೆ ತೊಂದರೆ ಕೊಡ್ತಾ ಇದ್ರು ಅಲ್ವಾ ಸ್ನೇಹಿತರೆ. ಆಗ ಆ ಋಷಿಗಳು ತಾಳ್ಮೆಯಿಂದ ಬಹಳಷ್ಟು ಸಹಿಸ್ತಾ ಇದ್ರು. ತಾಳ್ಮೆ ಮಿತಿ ಮೀರಿದಾಗ ಏನ್ ಮಾಡ್ತಾ ಇದ್ರು? ತಮ್ಮ ಕಮಂಡಲದಿಂದ ನೀರು ತಗೊಂಡು ಮಂತ್ರ ಹೇಳಿ ಅವ್ರ ಮೇಲೆ ಪ್ರೋಕ್ಷಣೆ ಮಾಡ್ಬಿಡ್ತಿದ್ರು. ನೀನೊಂದು ನಾಯಿಯಾಗು, ಒಂದು ಪಕ್ಷಿಯಾಗು, ಒಂದು ಕತ್ತೆಯಾಗು ಅಂತೇಳಿ ಶಾಪವನ್ನ ಕೊಟ್ಬಿಡ್ತಿದ್ರು. ಆ ಸಮಯದಲ್ಲಿ ಅವರು ತಕ್ಷಣವೇ ಆ ಶಾಪಕ್ಕೆ ಬಲಿಯಾಗ್ಬಿಡ್ತಿದ್ರು ಸ್ನೇಹಿತರೆ. ಆಗ ಆ ರಾಕ್ಷಸರು ಏನ್ ಮಾಡ್ತಿದ್ರು? ತಕ್ಷಣವೇ ಕಾಲ ಬಳಿ ಕುಳಿತು ನನ್ನ ತಪ್ಪಿಗೆ ಕ್ಷಮೆ ಇರ್ಲಿ, ನನ್ಗೆ ಏನಾದ್ರೂ ಪರಿಹಾರ ಕೊಡ್ರಿ ಅಂತ ಹೇಳಿ ಕೇಳಿದಾಗ ಋಷಿಗಳು ಹೇಳ್ತಿದ್ರು, ನಾನ್ ಕೊಟ್ಟ ಶಾಪವನ್ನ ನಾನು ಹಿಂತಗೊಳ್ಳಕ್ಕೆ ಆಗೋದಿಲ್ಲ, ಆದ್ರೆ ನಾನು ಹೇಳುವ ಮಂತ್ರವನ್ನ ಜಪಿಸ್ತಾ ಇಲ್ಲೇ ಇಷ್ಟು ವರ್ಷಗಳ ಕಾಲ ತಪಸ್ಸನ್ನ ಆಚರಿಸು. ಒಂದು ಕಲ್ಲಾಗಿರ್ಬೋದು, ಕತ್ತೆ ಆಗಿರ್ಬೋದು, ನಾಯಿ ಆಗಿರ್ಬೋದು, ಮರ ಆಗಿರ್ಬೋದು, ಈ ರೀತಿಯಾಗಿ ನೀನು ಈ ನಾಮ ಸ್ಮರಣೆ ಮಾಡ್ತಾ ಇರು. ಒಂದು ದಿನ ನಿನಗೆ ಒಂದು ಒಳ್ಳೆಯ ಕಾಲ ಬರುತ್ತೆ. ಯಾಕಂದ್ರೆ ಇಲ್ಲಿ ಒಂದು ದೇವರ ಅವತಾರ ಆಗತ್ತೆ, ಅವರು ಈ ವನವನ್ನ ಪ್ರವೇಶ ಮಾಡ್ತಾರೆ, ಅವರ ಪಾದ ಸ್ಪರ್ಶದಿಂದ ನಿನ್ನ ಶಾಪ ವಿಮೋಚನೆ ಆಗತ್ತೆ, ನಿನಗೆ ಉದ್ಧಾರ ಸಿಗತ್ತೆ ಅಂತೇಳಿ ಹೇಳ್ತಾರೆ ಅಲ್ವಾ ಸ್ನೇಹಿತರೆ. ಅದೇ ತರಹ ಈಗೂ ಕೂಡ ಆಗತ್ತಾ ಅಂದ್ರೆ ಖಂಡಿತ ಆಗತ್ತೆ ಸ್ನೇಹಿತರೆ. ಆಗತ್ತಾ? ಅದೆಲ್ಲ ಪುರಾಣ ಹಳೆ ಕಾಲ ಅಂತೇಳಿ ನಾವ್ ಅನ್ಬೋದು ಸ್ನೇಹಿತರೆ. ಕಾಲ ಬದಲಾಗಿಲ್ಲ, ನಾವು ಬದಲಾಗಿದ್ದೀವಿ. ಆ ತರ ನೆಗೆಟಿವ್ ಎನರ್ಜಿ ಹಾಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಈಗಲೂ ಕೂಡ ನಮ್ಮ ಸುತ್ತ ಆವರಿಸಿದೆ ಸ್ನೇಹಿತರೆ. ಆಗ ಅಷ್ಟೇ ನಡೀತಿತ್ತು, ಈಗ ನಡೆಯೋದಿಲ್ಲ ಅನ್ನೋದು ತಪ್ಪು ಸ್ನೇಹಿತರೆ, ಈಗೂ ಕೂಡ ನಡೆಯುತ್ತೆ. ಶಾಪ ಅಥವಾ ಆಶೀರ್ವಾದ ಅನ್ನೋದು ದೇಹದಿಂದ ಸಿಗುವಂತದ್ದಲ್ಲ ಸ್ನೇಹಿತರೆ. ಅದು ಹೇಗೆ ಅಂದ್ರೆ, ಈಗ ನೋಡಿ, ಯಾರದ್ದೋ ಒಬ್ರದ್ದು ಕಷ್ಟ ನೋಡಿ ನಾವು ಅವರಿಗೆ ಅನ್ನದ ವ್ಯವಸ್ಥೆನೋ ಬಟ್ಟೆಯ ವ್ಯವಸ್ಥೆನೋ ಇಲ್ಲ ಯಾವುದೋ ರೀತಿಯಲ್ಲಿ ಒಂದು ಸೇವೆಯನ್ನ ಮಾಡಿರ್ತೀವಿ, ಸಹಾಯವನ್ನ ಮಾಡಿರ್ತೀವಿ ಸ್ನೇಹಿತರೆ. ಬದಲಾಗಿ ಅವ್ರು ಏನ್ ಹೇಳ್ತಾರೆ? ಒಳ್ಳೇದಾಗ್ಲಪ್ಪ, ನಿನಗೆ ನಿನ್ ಜೀವನದಲ್ಲಿ ಬಯಸಿದ್ದೆಲ್ಲ ಸಿಗ್ಲಿ ಅಂತ ಹೇಳಿ ಅವ್ರ ಆಶೀರ್ವಾದ ಮಾಡಿದ್ರು ಅಂದ್ರೆ ಖಂಡಿತ ಅದು ನಮಗೆ ಸಿಗತ್ತೆ ಸ್ನೇಹಿತರೆ. ಹಾಗಂತ ಹೀಗೂ ಕೇಳ್ಬೋದು ನೀವು, ನಮ್ಮ ಸಂಬಂಧಿಕರಲ್ಲಿ ಯಾರೋ ಒಬ್ರು ನೀನ್ ಹಾಳಾಗ್ ಹೋಗ ಅಂತ ಹೇಳಿ ನನಗೆ ಹೇಳಿದ್ರು, ಹಾಗಾದ್ರೆ ನಾನು ಹಾಳಾಗ್ ಹೋಗ್ತೀನಾ ಅಂತ ಹೇಳಿ ಖಂಡಿತ ಅದು ಆಗೋದಿಲ್ಲ ಸ್ನೇಹಿತರೆ. ಅಂದ್ರೆ ಮನುಷ್ಯನ ಭಾವ, ಮನುಷ್ಯನ ಅಂತರಂಗದಿಂದ ಯಾವ ರೀತಿಯ ಭಾವದ ಊರ್ಜೆಗಳು ಹೊರಗೆ ಬರ್ತವೋ ಅದೇ ಪ್ರಕಾರ ನಮಗೆ ಸಿಗುತ್ತೆ ಸ್ನೇಹಿತರೆ. ಯಾರೋ ಒಬ್ರು ನಮ್ಮ ಏಳಿಗೆಯನ್ನು ಸಹಿಸದೆ ನಿನ್ ಜೀವನದಲ್ಲಿ ಹಾಳಾಗ್ ಹೋಗ್ಲಿ ಅಂದ ತಕ್ಷಣ ನಾವು ಹಾಳಾಗ್ ಹೋಗೋದಿಲ್ಲ ಸ್ನೇಹಿತರೆ. ಯಾಕಂದ್ರೆ ಅವ್ರಿಗೆ ನಾವು ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ, ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಮಾಡಿಲ್ಲ ನಾವು, ಆದ್ರೂ ಕೂಡ ನಮ್ಮ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ನಮಗೆ ಶಾಪ ಹಾಕ್ತಾ ಇದ್ದಾರೆ ಅಂದ್ರೆ ಖಂಡಿತ ಅದು ನಮಗೆ ತಾಗೋದಿಲ್ಲ ಸ್ನೇಹಿತರೆ. ನಾವು ನಮ್ಮ ಜೀವನದಲ್ಲಿ ಏನಾದ್ರೂ ಒಬ್ಬ ಒಳ್ಳೆಯ ವ್ಯಕ್ತಿಗೆ, ಪುಣ್ಯಾತ್ಮನಿಗೆ ಅಂದ್ರೆ ನಿಸ್ಸಹಾಯಕನಿಗೆ, ಮುಗ್ಧನಿಗೆ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾ ಇದ್ದೇನೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೇನೆ, ಒಳ್ಳೆಯದನ್ನೇ ಬಯಸ್ತಾ ಇದ್ದೇನೆ, ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದೇನೆ ಅಂತಹವನಿಗೆ ಏನಾದ್ರೂ ನಾವು ಪದೇ ಪದೇ ತೊಂದರೆ ಕೊಡ್ತಾ ಇದೀವಿ, ದುಃಖ ಕೊಡ್ತಾ ಇದೀವಿ, ನೋವು ಕೊಡ್ತಾ ಇದೀವಿ, ನಮಗೋಸ್ಕರ ಉಪಯೋಗಿಸ್ಕೊಂತಾ ಇದೀವಿ ಅವನನ್ನ ಅಂದ್ರೆ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಅವಮಾನಿಸ್ತಾ ಇದೀವಿ, ನಿಂದಿಸ್ತಾ ಇದೀವಿ, ಹೀಯಾಳಿಸ್ತಾ ಇದೀವಿ ಅಂದಾಗ ಆತ ಎಲ್ಲವನ್ನ ಸಹಿಸ್ತಾ ಇರ್ತಾನೆ. ಯಾಕಂದ್ರೆ ಅವನಿಗೆ ಅನಿವಾರ್ಯ ಆಗಿರುತ್ತೆ, ನಮ್ಮನ್ನು ಬಿಟ್ಟು ಅವನಿಗೆ ಯಾರೂ ಇರೋದಿಲ್ಲ. ಇಂತಹ ಸಮಯದಲ್ಲಿ ನಾವು ಕೊಟ್ಟ ನೋವನ್ನೆಲ್ಲ ಅನುಭವಿಸ್ತಾ ಇರ್ತಾನೆ. ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ನೋವು ಅನುಭವಿಸಿ ಅವನಿಗೂ ಸಾಕಾಗಿ ಹೋಗಿ ದುರ್ಬಲನಾಗ್ಬಿಟ್ಟಿರ್ತಾನೆ. ಅಂತಹ ಸಂದರ್ಭದಲ್ಲಿ ಅವನು ಕುಳಿತು ಒಂದು ಕಣ್ಣೀರನ್ನ ಹಾಕಿದ ಅಂದ್ರೆ ಅವನ ಅಂತರಾತ್ಮದಿಂದ, ಅಂತರ್ಮನದಿಂದ ಒಂದು ಉಸಿರು ಅಂದ್ರೆ ನೋವು ತುಂಬಿದ ಊರ್ಜೆಗಳ ಉತ್ಪತ್ತಿ ಆಯ್ತು ಅಂದ್ರೆ ಖಂಡಿತ ಅದಕ್ಕೆ ಕಾರಣರಾಗಿರುವವರಿಗೆ ಅದು ಬಂದು ತಲುಪತ್ತೆ ಸ್ನೇಹಿತರೆ. ಆ ಜೀವನದಲ್ಲಿ ಅವನಿಗೆ ಕೆಟ್ಟ ಕಾಲ ಶುರುವಾಯಿತು ಅಂತಾನೆ ಇದರ ಅರ್ಥ ಸ್ನೇಹಿತರೆ. ಅಂದ್ರೆ ಬ್ಲೆಸ್ಸಿಂಗ್ಸಿಗೆ ನಾವು ದಿನನಿತ್ಯ ಒಬ್ಬರಿಂದ ಆಶೀರ್ವಾದವನ್ನ ಪಡ್ಕೊಳ್ತೀವಿ ಅಂದ್ರೆ ಅದು ಖಂಡಿತ ಕೆಲಸ ಮಾಡುತ್ತೆ. ಹಾಗೆ ಒಬ್ಬರಿಂದ ದಿನನಿತ್ಯ ನಾವು ರೀತಿ ನಾವು ಒಬ್ಬ ಒಳ್ಳೆ ವ್ಯಕ್ತಿಯ ದುಃಖಕ್ಕೆ ಕಾರಣವಾಗ್ತಾ ಇದೀವಿ, ನೋವಿಗೆ ಕಾರಣವಾಗ್ತಾ ಇದೀವಿ ಅಂದ್ರೆ ಖಂಡಿತ ಅವನ ಶಾಪ ಕೂಡ ನಮಗೆ ತಲುಪುತ್ತೆ ಸ್ನೇಹಿತರೆ. ಈ ರೀತಿ ಸಿಗತ್ತೆ ಸ್ನೇಹಿತರೆ. ಅದರಲ್ಲೂ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಯಾರೋ ಒಬ್ರು ನಮಗೆ ಸುಮ್ನೆ ಶಾಪ ಹಾಕ್ತಾ ಇದ್ದಾರೆ ಅಂದ್ರೆ ಖಂಡಿತ ಆ ವ್ಯಕ್ತಿ ಒಳ್ಳೆಯವನಲ್ಲ, ಕೆಟ್ಟವನಾಗಿರ್ತಾನೆ, ಹೊಟ್ಟೆ ಕಿಚ್ಚಿಗೆ ನಮ್ಮ ಬಗ್ಗೆ ಏನೋ ಶಾಪ ಹಾಕ್ತಾ ಇದ್ದಾನೆ ಅಂದ್ರೆ ಖಂಡಿತ ಅದು ಕೂಡ ನಮಗೆ ಸಿಗೋದಿಲ್ಲ ಸ್ನೇಹಿತರೆ. ಯಾಕಂದ್ರೆ ಅವನ ಆಲೋಚನೆ, ಅವನ ಉದ್ದೇಶ ಏನೂ ಸರಿ ಇಲ್ಲ ಅಂದ್ಮೇಲೆ ಅವನು ನಮ್ಗೇನೋ ಅಂತ ಇದ್ದಾನೆ ಅಂದ್ರೆ ಖಂಡಿತ ಅದು ನಮ್ಗೆ ತಾಗೋದಿಲ್ಲ ಸ್ನೇಹಿತರೆ. ಈ ಬ್ಲೆಸ್ಸಿಂಗ್ ನ ಅರ್ಥ ಮಾಡ್ಕೊಳ್ಳುವಂತ ಇನ್ನೊಂದು ಬಲವಾದ ಉದಾಹರಣೆಯನ್ನ ಕೊಡ್ತೀನಿ ಸ್ನೇಹಿತರೆ.
ಈಗ ನೋಡ್ರಿ, ನಮ್ಮ ಕುಟುಂಬದಲ್ಲಾಗಿರ್ಬೋದು, ನಮ್ಮ ಸಂಬಂಧಿಕರಲ್ಲಾಗಿರ್ಬೋದು, ಯಾರೋ ಒಬ್ರು ವಯಸ್ಸಾದವ್ರು ಇರ್ತಾರೆ. ಅವರಿಗೆ ಒಂದು ಬಾಬಾರವರ ದೇವಸ್ಥಾನಕ್ಕೆ ಹೋಗ್ಬೇಕು, ಬಾಬಾರವರ ದರ್ಶನವನ್ನ ಮಾಡ್ಬೇಕು ಅಂತ ಬಹಳ ವರ್ಷಗಳಿಂದ ಕನಸಿರುತ್ತೆ. ಒಂದು 25 ವರ್ಷಗಳಿಂದ ಅವರು ಕನಸು ಕಟ್ಕೊಂಡಿರ್ತಾರೆ. ಅವ್ರಿಗೆ ಅದು ಆಗ್ತಾ ಇರಲ್ಲ. ಇದೇ ಪ್ರಕಾರ ಅವ್ರ ಜೀವನದಲ್ಲಿ ಅವರಿಗೆ ವಯಸ್ಸು ಕೂಡ ಆಗ್ಬಿಡತ್ತೆ, ಮಕ್ಕಳು ಕೂಡ ದೊಡ್ಡವರಾಗ್ತಾರೆ, ಮಕ್ಕಳು ಕೂಡ ಕರ್ಕೊಂಡು ಹೋಗೋದಿಲ್ಲ. ಏನ್ ಮಾಡ್ತಾರೆ, ಅವ್ರವ್ರ ಕೆಲಸ, ಅವ್ರವ್ರ ಸಂಸಾರ ಅಂತ ಅವರು ಬ್ಯುಸಿ ಆಗ್ಬಿಡ್ತಾರೆ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಅವರ ಆಸೆ ಕುಂಠಿತವಾಗಿಯೇ ಉಳಿದ್ಬಿಡುತ್ತೆ, ಮನ್ಸಲ್ಲೇ ಅದು ಉಳಿದ್ಬಿಡುತ್ತೆ. ದಿನನಿತ್ಯ ಅವರು ಬಾಬಾರವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾನೆ ಇರ್ತಾರೆ. ಬಾಬಾ, ನನಗೆ ಯಾವಾಗಪ್ಪ ನಿನ್ನ ದರ್ಶನ ಭಾಗ್ಯ ಸಿಗುತ್ತೆ, ನಾನು ನಿನ್ನ ಶಿರಡಿಗೆ ಬರಬೇಕು, ನಿನ್ನ ದರ್ಶನ ಮಾಡಬೇಕು, ಇದೇ ನನ್ನ ಜೀವನದ ಅತಿ ಮುಖ್ಯವಾದ ಆಸೆ, ಮುಖ್ಯ ಮಹದಾಸೆ ಅಂತ ಅವರು ದಿನನಿತ್ಯ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾರೆ. ಆದ್ರೆ ಅವರ ಕುಟುಂಬದವರು ಏನಂತಾರೆ, ನಿನಗೆ ವಯಸ್ಸಾಗಿದೆ, ಈಗ ನಿನಗೆ ಯಾಕೆ ಅದೆಲ್ಲ, ನೀನು ಈಗ ಮನೆಯಲ್ಲೇ ಆರಾಮಾಗಿದ್ಬಿಡು ಅಂತೇಳಿ ಅವರನ್ನ ಮೂಲೆ ಗುಂಪು ಮಾಡಿ ಅವ್ರ ಮಾತಿಗೆ ಬೆಲೆ ಕೊಡದೆ ಏನ್ ಮಾಡ್ತಾರೆ, ತಾವು ತಾವೇ ಓಡಾಟ ನಡೆಸ್ತಾರೆ. ತಾವು ಬೇಕಾದ್ರೆ ಶಿರಡಿಗೆ ಹೋಗಿ ಬರ್ತಾರೆ, ಆದ್ರೆ ಆ ವಯಸ್ಸಾದವರನ್ನ ಮಾತ್ರ ಕರ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ವಯಸ್ಸಾಗಿದೆ, ಏನಾದ್ರೂ ಅಲ್ಲಿ ಹೋದಾಗ ಏನಾದ್ರೂ ಆಗ್ಬಿಟ್ರೆ ಪರಿಪೂರ್ಣವಾಗಿ ಸಂಪೂರ್ಣ ಜವಾಬ್ದಾರಿ ನಾವು ತಗೊಳ್ಬೇಕಾಗತ್ತೆ, ನಾವು ಆರಾಮಾಗಿ ಓಡಾಡಕ್ಕಾಗಲ್ಲ, ತಿರುಗಾಡಕ್ಕಾಗಲ್ಲ, ಸುತ್ತಾಡಕ್ಕಾಗಲ್ಲ ಅನ್ನೋ ಭಾವದಿಂದ ಅವ್ರನ್ನ ಪದೇ ಪದೇ ಬಿಟ್ಟು ಹೋಗ್ತಾ ಇರ್ತೀವಿ. ಅವರ ಆಸೆ ಕೂಡ ಮನಸ್ಸಲ್ಲಿ ದಿನೇ ದಿನೇ ಹೆಚ್ಚಾಗ್ತಾನೆ ಇರುತ್ತೆ. ನಾವು ಕೂಡ ಪದೇ ಪದೇ ಅವರನ್ನ ಮೂಲೆ ಗುಂಪು ಮಾಡ್ತಾನೆ ಇರ್ತೀವಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಅವರ ಆಸೆ ಈಡೇರೋದೇ ಇಲ್ಲ ಸ್ನೇಹಿತರೆ. ಹೀಗೆ ಅವರು ಒಂದು 70 ವರ್ಷ ಕಳೆದು ಬಿಡ್ತಾರೆ ಸ್ನೇಹಿತರೆ. ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಗೆ ಹೊಸದಾಗಿ ಮದುವೆ ಆಗಿರುತ್ತೆ ಅಂತ ಇಟ್ಕೊಳ್ರಿ. ಆಗ ನಾವು ಶಿರಡಿಗೆ ಹೋಗ್ಬೇಕು ಅಂತ ಆಸೆ ಪಟ್ಟಿರ್ತೀವಿ. ಅದೇ ಪ್ರಕಾರ ನಮ್ಮ ತಂದೆ ತಾಯಿನೂ ನಾವು ಕರ್ಕೊಂಡು ಹೋಗ್ತಾ ಇರ್ತೀವಿ. ಇಂತಹ ಸಂದರ್ಭದಲ್ಲಿ ನಮ್ಗೆ ಇದ್ದಕ್ಕಿದ್ದ ಹಾಗೆ ಅವರನ್ನು ಕರ್ಕೊಂಡು ಹೋಗೋಣ, ವಯಸ್ಸಾಗಿದೆ, ಅವರು ತುಂಬಾ ವರ್ಷಗಳಿಂದ ಆಸೆ ಇಟ್ಕೊಂಡಿದ್ದಾರೆ, ನಾವು ಕರ್ಕೊಂಡು ಹೋಗೋಣ ಅಂತೇಳಿ ನಮ್ಮಪ್ಪ ಅಮ್ಮ ಹೇಳಿದ್ರು ಅಂತೇಳಿ ನಾವು ಅದಕ್ಕೆ ಬೆಲೆ ಕೊಟ್ಟು ಒಪ್ಕೊಂಡ್ವಿ ಅಂದ್ರೆ ಅವರನ್ನ ಕರ್ಕೊಂಡು ಹೋದ್ವಿ ಅಂತ ಇಟ್ಕೊಳ್ರಿ. ಆ ಸಂದರ್ಭದಲ್ಲಿ ಅವರು ಬಾಬಾರವರ ದರ್ಶನವನ್ನ ಮಾಡಿದ ತಕ್ಷಣವೇ ಅವರಿಗೆ ಜೀವನದಲ್ಲಿ ಎಲ್ಲ ಸಿಕ್ಬಿಡ್ತು ಅನ್ನುವ ಸಂತೋಷ ಉಂಟಾಗತ್ತೆ. ಅವ್ರ ಜೀವನದಲ್ಲಿ ಇನ್ನೇನು ನನಗೆ ಬೇಡಪ್ಪ, ನಿನ್ನ ದರ್ಶನ ಆಯ್ತಲ್ಲ, ನನಗೆಲ್ಲ ಸಿಕ್ಬಿಡ್ತು ಅನ್ನೋ ಸಂತೋಷ ಉಂಟಾಗತ್ತೆ. ಅವರ ದೇಹವೂ ಕೂಡ ಚೇತರಿಸ್ಕೊಳ್ಳುತ್ತೆ. ಹಾಗೆ ಅವ್ರು 70 ವರ್ಷ ಆಗಿದೆ ಅಂತ ಹೇಳಿ ಅನ್ಕೊಳ್ಳೋದಿಲ್ಲ, ಅಷ್ಟು ಉಲ್ಲಾಸದಿಂದ ಬಾಬಾರವರ ದರ್ಶನವನ್ನ ಮಾಡಿರ್ತಾರೆ. ಹಾಗೆ ಅವರಲ್ಲಿ ಪ್ರಾರ್ಥನೆಯನ್ನ ಮಾಡಿರ್ತಾರೆ. ನನ್ನ ಜೀವನದ ಅತ್ಯಂತ ಸಂತೋಷದ ಕ್ಷಣವಿದು ಅಂತ ಹೇಳಿ ನೆನಪು ಮಾಡ್ಕೊಳ್ತಾರೆ. ಇಂತಹ ಸಂದರ್ಭದಲ್ಲಿ ಅವರು ದರ್ಶನ ಮಾಡಿದ ತಕ್ಷಣ ಹೊರಗೆ ಬಂದು, ಈಗೇನ್ ನಾವು ಶಿರಡಿ ಯಾತ್ರೆಗೆ ಅವರನ್ನ ಕರ್ಕೊಂಡು ಹೋಗಿರ್ತೀವಲ್ವಾ, ನಮ್ಮನ್ನ ಅಪ್ಕೊಂಡು ಇಲ್ಲ ನಮ್ಮ ಕೈ ಹಿಡಿದು, ನಿನಗೆ ತುಂಬಾ ಒಳ್ಳೇದಾಗ್ಲಪ್ಪ, ನಿನ್ನ ಕುಟುಂಬಕ್ಕೆ ಯಾವುದೇ ರೀತಿ ತೊಂದರೆ ಆಗದೆ ಒಳ್ಳೆ ರೀತಿಲಿ ಬಾಳ್ರಪ್ಪ, ಗಂಡ ಹೆಂಡತಿ ಮರಿ, ನಿಮ್ಗೆ ಮಕ್ಕಳಾಗ್ಲಿ, ಒಳ್ಳೆ ಕೆಲಸ ಸಿಗ್ಲಿ, ಜೀವನದಲ್ಲಿ ಉನ್ನತಿಯನ್ನ ಹೊಂದ್ರಿ, ಒಳ್ಳೇದಾಗ್ಲಪ್ಪ ಅಂತ ಹೇಳಿ ಅವರು ಮನಃಪೂರ್ವಕವಾಗಿ ಆಶೀರ್ವಾದ ಮಾಡಿದ್ದೇ ಆದ್ರೆ ಖಂಡಿತವಾಗಿ ಅದು 100ಕ್ಕೆ 100ರಷ್ಟು ಪರಿಪೂರ್ಣವಾದ ಆಶೀರ್ವಾದ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಯಾಕೆ ಅಂದ್ರೆ ಅವರು ಎಷ್ಟು ವರ್ಷದ ಕನಸದು, ಒಂದು 25-30 ವರ್ಷದ ಕನಸಾಗಿರುತ್ತೆ, 20 ವರ್ಷದ ಕನಸೇ ಆಗಿರುತ್ತೆ ಸ್ನೇಹಿತರೆ. 25 ವರ್ಷ ಹುಡುಗಿಯಾಗಿದ್ದಾಗ ಅವ್ರು ಆ ಕನಸನ್ನ ಇಟ್ಕೊಂಡಿದ್ರು. 75 ವರ್ಷ ಆದ್ಮೇಲೆ ಅವ್ರಿಗದು ಮುದುಕಿ ಆದ್ಮೇಲೆ ಆ ಕನಸನ್ನ ನೆರವೇರಿಸ್ಕೊಟ್ಟಿದ್ದೀರಾ ನೀವು ಅಂದ್ಮೇಲೆ ಅವಳ ಸಂತೋಷಕ್ಕೆ ಕಾರಣರಾಗಿದ್ದೀರಾ, ಅವಳ ತೃಪ್ತಿಯ ನಿಟ್ಟುಸಿರಿಗೆ ನೀವು ಕಾರಣರಾಗಿದ್ದೀರಾ. ಅತೀವವಾದ ಸಂತೋಷ, ಯಾವ್ದ್ರಿಂದಲೂ ಸಿಗದಂತ ಸಂತೋಷ ಅವತ್ತು ಅವಳಿಗಾಗಿದೆ ಅಂದ್ರೆ ಖಂಡಿತ ಆ ಸಂತೋಷಕ್ಕೆ ಸಂಪೂರ್ಣ ಕಾರಣರು ನೀವೇ ಆಗಿರ್ತೀರಾ. ಅಂತಹ ಸಂದರ್ಭದಲ್ಲಿ ಏನಾಗತ್ತೆ, ಅಂತರಾತ್ಮದಿಂದ ಯಾವ ರೀತಿಯ ಶಕ್ತಿಯ ಊರ್ಜೆಗಳು, ಸಂತೋಷದ ಊರ್ಜೆಗಳು ಹೊರಹೊಮ್ಮತವೋ ಅದರ ಮೂಲಕ ಅವಳು ಆಶೀರ್ವಾದ ಮಾಡಿರ್ತಾರಲ್ಲ, ಆ ಆಶೀರ್ವಾದ ನಮಗೆ ಸಂಪೂರ್ಣವಾಗಿ ಸಿಗುತ್ತೆ ಸ್ನೇಹಿತರೆ. ಯಾವುದೇ ಅಡೆ ತಡೆ ಇಲ್ಲದೆ ನಮ್ಮ ಜೀವನದಲ್ಲಿ ಯಶಸ್ಸಿನ ಮೆಟ್ಟಿಲನ್ನ ನಾವು ಹತ್ತು ಬಿಡ್ತೀವಿ. ಅಲ್ಲಿಂದ ಬಂದ ತಕ್ಷಣ ಒಳ್ಳೆ ಕೆಲಸ ಸಿಗುತ್ತೆ, ಮಕ್ಕಳಾಗ್ತವೆ, ಕುಟುಂಬ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ರೀತಿ ಕೂಡ ಆಗತ್ತೆ ಸ್ನೇಹಿತರೆ. ಅಂದ್ರೆ ಆಶೀರ್ವಾದಕ್ಕೆ, ಬ್ಲೆಸ್ಸಿಂಗ್ಸಿಗೆ ಅಷ್ಟೊಂದು ಶಕ್ತಿ ಇದೆ, ಈಗಲೂ ಕೂಡ ಇದೆ. ಇಲ್ಲಿ ಬದಲಾಗಿಲ್ಲ, ನಾವು ಬದಲಾಗಿದ್ದೀವಿ. ಆಗ ಋಷಿ ಮುನಿಗಳಿದ್ರು, ತಪಸ್ಸುಗಳನ್ನ ಆಚರಿಸ್ತಿದ್ರು, ಹಾಗೆ ಅವರು ಒಳ್ಳೆಯ ವ್ಯಕ್ತಿತ್ವವನ್ನ ಹೊಂದಿದ್ರು, ಸಾತ್ವಿಕ ಮನೋಭಾವವನ್ನ ಹೊಂದಿದ್ರು. ನಾವು ಮೋಹದ ಮಾಯೆಯಲ್ಲಿ ನಮ್ಮನ್ನ ಮರೆ ಮಾಚ್ಕೊಂಡಿದೀವಿ. ಇಲ್ಲಿ ನಮ್ಗೆ ನಾವು ಚೆನ್ನಾಗಿರ್ಬೇಕು, ನಮ್ಮ ಗಂಡ, ನಮ್ಮ ಮನೆ, ನಮ್ಮ ಕುಟುಂಬ ಅಷ್ಟೇ ಚೆನ್ನಾಗಿರ್ಬೇಕು ಅನ್ನೋ ಸ್ವಾರ್ಥ ಭಾವ ತುಂಬಿಕೊಂಡಿದೆ ಅಷ್ಟೇ. ಆದ್ರೆ ಆಗಿನ ಋಷಿ ಮುನಿಗಳು ಯಾವುದಕ್ಕೋಸ್ಕರ ಯಾಗ ಯಜ್ಞಗಳನ್ನ ಮಾಡ್ತಿದ್ರು, ಭಗವಂತನನ್ನ ಪ್ರಸನ್ನಗೊಳಿಸ್ಲಿಕ್ಕೆ, ಲೋಕವು ಉದ್ಧಾರವಾಗ್ಲಿ ಅಂತ ಹೇಳಿ ಅವರು ಬಯಸ್ತಾ ಇದ್ರು. ಅಂದ್ರೆ ಸಮಸ್ತ ಲೋಕಕ್ಕೂ ಒಳ್ಳೆಯದಾಗ್ಲಿ, ಸುಭೀಕ್ಷವಾಗಿರ್ಲಿ ಅಂತಾನೆ ಅವರು ಬಯಸಿ ಯಜ್ಞಗಳನ್ನ ಮಾಡ್ತಿದ್ರು. ಅದೇ ಪ್ರಕಾರ ಆಗಿನ ಕಾಲ ಅತ್ಯುತ್ತಮವಾಗಿತ್ತು. ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಎಲ್ಲ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಬದುಕ್ತಾ ಇದೀವಿ ಅಂದಾಗ ಅಂದ್ರೆ ಇಲ್ಲಿ ನಿಸ್ವಾರ್ಥದ ಸೇವೆ ಕಡಿಮೆ ಆಗಿದೆ. ಹಾಗಾಗಿ ಕಲಿಯುಗ ಅಂತ ಹೇಳಿ ಅನ್ಸ್ಕೊಂಡಿದೆ ಸ್ನೇಹಿತರೆ. ಹಾಗಾಗಿ ಕೆಲವರು ಹೇಳೋದು, ಈ ಕಲಿಯುಗದಲ್ಲಿ ಏನಾಗತ್ತಪ್ಪ, ಎಲ್ಲ ಕೆಟ್ಟದೇ ತುಂಬಿಕೊಂಡಿದೆ ಅಂದ್ರೆ ಕೆಟ್ಟದನ್ನ ತುಂಬಿಸಿರೋದೇ ನಾವಲ್ವಾ ಸ್ನೇಹಿತರೆ. ಪ್ರಶ್ನೆ ಆದ್ರೂ ಯಾರಿಗ್ ಮಾಡ್ಬೋದು ಅಲ್ವಾ?
ಹಾಗಾಗಿ ಸ್ನೇಹಿತರೆ, ಇಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ, ನಾವು ತೀರ್ಥಯಾತ್ರೆಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಯಾರು ಹೋಗ್ತೀವಿ ಅಂತ ಹೇಳಿ ಕನಸಿಟ್ಕೊಂಡಿರ್ತಾರಲ್ಲ ಅವರಿಗೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಸಹಾಯವನ್ನ ಮಾಡಬೇಕು, ಸೇವೆಯನ್ನ ಮಾಡಬೇಕು ಅಂತ ಹೇಳೋದು ಅದಕ್ಕೆ ಸ್ನೇಹಿತರೆ. ಅಂದ್ರೆ ಅವರು ತೀರ್ಥಯಾತ್ರೆಯನ್ನ ಮುಗಿಸ್ಕೊಂಡು ಬಂದ ತಕ್ಷಣ ಅವರ ಪಾದವನ್ನ ಮುಟ್ಟಿ ಆಶೀರ್ವಾದವನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಅದಕ್ಕೆ ಹೇಳೋದು ಸ್ನೇಹಿತರೆ. ಅವರ ತೀರ್ಥಕ್ಷೇತ್ರದ ಯಾತ್ರೆಗೆ ಸಹಾಯ ಮಾಡಿದೀವಿ, ಅವ್ರು ಅಲ್ಲಿಂದ ಬಂದ್ಮೇಲೆ ನಮಗೂ ಒಂದು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಹಂಬಲಿಸ್ತಾ ಇರ್ತಾರೆ. ಆ ಆಶೀರ್ವಾದದ ಫಲ ನಮಗೆ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಆಶೀರ್ವಾದವೂ ಕೂಡ ಇದೇ ರೀತಿ ಕೆಲಸ ಮಾಡುತ್ತೆ. ನಾವೇನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದಾಗ, ಯಾರಿಗೋ ಮದುವೆಗೆ ತೊಂದರೆ ಆಗಿದೆ, ಆ ಸಂದರ್ಭದಲ್ಲಿ ನಾವು ಒಂದು ಅಕ್ಕಿ ದಾನ ಮಾಡಿದ್ವು, ಆ ಮದುವೆಗೆ ಏನೋ ಒಂದು ಅಲ್ಪ ಕಾಣಿಕೆಯನ್ನ ಸಲ್ಲಿಸಿದ್ರು ಕೂಡ ಸ್ವಲ್ಪ ಹೊರೆಯನ್ನ ನಾವು ಕಡಿಮೆ ಮಾಡಿರ್ತೀವಿ. ಆಗ ಅವ್ರು ಏನಂತಾರೆ, ನನಗೆ ಇದರಿಂದ 10,000 ದುಡ್ಡು ಉಳಿತು, ಅದು ಇನ್ನೊಂದು ಕಾಯ್ತು ಅಂತೇಳಿ ಅವ್ರು ನಮಗೆ ಆಶೀರ್ವಾದ ಮಾಡ್ತಾರೆ. ಒಳ್ಳೇದಾಗ್ಲಪ್ಪ, ನಿನಗೂ ಜೀವನದಲ್ಲಿ ಮುಂದೆ ಯಶಸ್ಸು ಸಿಗ್ಲಪ್ಪ, ನಿನಗೂ ಯಾವುದೇ ರೀತಿ ಸಮಸ್ಯೆಗಳು ಬಾರದೇ ಇರ್ಲಪ್ಪ ಅಂತೇಳಿ ಆಶೀರ್ವಾದ ಮಾಡ್ತಾರಲ್ಲ, ಖಂಡಿತವಾಗಿಯೂ ಅದು ನಮ್ಗೆ ಸಿಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಬಡವರು ಒಂದು ಮದುವೆ ಮಾಡ್ತಾ ಇದ್ದಾರೆ ಅಂದ್ರೆ ಬಹಳ ಕಷ್ಟಪಟ್ಟು ದುಡ್ಡನ್ನ ಒಟ್ಟು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನಾವು ಆಸರೆಯಾಗಿ ಒಂದು 10,000 ಅವರಿಗೆ ಕೊಟ್ವಿ ಅಂದ್ರು ಅದು 10 ಲಕ್ಷಕ್ಕೆ ಸಮಾನವಾಗಿರುತ್ತೆ ಅವರಿಗೆ. ಹಾಗಾಗಿ ಅಂತಹ ಆಶೀರ್ವಾದಗಳೇ ನಮಗೆ ಸಿಗ್ತವೆ ಸ್ನೇಹಿತರೆ. ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಏನನ್ನೇ ಯಶಸ್ಸನ್ನ ಪಡ್ಕೊಳ್ತೀವಿ ಅಂದಾಗ ನಮ್ಮ ಕುಟುಂಬವನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ನಮ್ಮ ಅಣ್ಣ ತಂಗಿಯರು ಅಕ್ಕರಾಗಿರ್ಬೋದು, ಏನೋ ಒಂದು ಆಸೆಯನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ನಾವು ಅಲ್ಪ ಮಟ್ಟಿಗಾದ್ರೂ ಅವರಿಗೆ ಸಹಾಯ ಮಾಡಿದಾಗ ಅವ್ರಿಗೆ ಏನನ್ಸುತ್ತೆ, ಸಂತೋಷ ಆಗತ್ತೆ. ಅದರಿಂದ ಅವರು ನಮ್ಗೆ ಆಶೀರ್ವಾದ ಮಾಡ್ತಾರೆ. ಖಂಡಿತ ಅದು ನಮಗೆ ಫಲವಾಗಿ ಸಿಗತ್ತೆ. ಸಿರಿಗೆ ನಾವು ಕಾರಣರಾದ್ರೆ ಖಂಡಿತ ನಮಗೆ ಕೆಟ್ಟದಾಗತ್ತೆ ಸ್ನೇಹಿತರೆ. ಸ್ವಲ್ಪ ನನಗಿಷ್ಟ ಆಗಲ್ಲಮ್ಮ, ನನಗಿಷ್ಟ ಆಗತ್ತೆ ಅಂತನಾದ್ರು ನಾವು ಕೊಡೋ ಅಭ್ಯಾಸವನ್ನ ಇಟ್ಕೊಳ್ಬೇಕು ಅಂತ ಹೇಳೋದು ಅದಕ್ಕೆ ಸ್ನೇಹಿತರೆ. ಈಗ ನೋಡ್ರಿ, ನಾವು ನಮ್ಮ ಅಕ್ಕ ತಂಗಿಯರಿಗೆ ಆಗಿರ್ಬೋದು ನಮ್ಮ ಆಸ್ತಿಯಲ್ಲಿ ಸಮಪಾಲ್ ಕೊಟ್ಟಿರ್ತೀವಿ. ಆದ್ರೂ ಕೂಡ ಅವ್ರು ಬಂದು ನಮ್ಮ ಎದುರಿಗೆ ನಿಂತು ನೀನೇನ್ ನನಗೆ ಕೊಟ್ಟಿದೀಯ ಮಹಾನ್ ಅಂತ ಹೇಳಿ ಅವ್ರು ಹೇಳ್ಬಿಟ್ರು ಅಂದ್ರೆ ನಮ್ ಸಿಟ್ಟಿನ್ಗಿಂತ ನಮ್ಗೆ ವೇದನೆ ಆಗತ್ತೆ, ನೋವು ಆಗತ್ತೆ. ಇಷ್ಟೆಲ್ಲ ಅಪ್ಪ ಅಮ್ಮ ಮಾಡಿದ್ರಲ್ಲೇ ನಾನು ಕೂಡ ಕೊಟ್ಟಿದ್ದೀನಿ, ಆದ್ರೂ ಕೂಡ ಇವ್ರು ಇಷ್ಟು ಅಂತ ಇದಾರಲ್ಲ ನನಗೆ ಅಂತೇಳಿ ನಮ್ಗೆ ಮಾನಸಿಕವಾಗಿ ನೋವಾಗತ್ತೆ. ಆ ನೋವಿಗೆ ಕಾರಣರಾಗಿರ್ತಾರಲ್ಲ ಅವರಿಗೂ ಕೂಡ ಜೀವನದಲ್ಲಿ ಅದೇ ತರ ನೋವುಗಳು ಸಿಗ್ತವೆ ಸ್ನೇಹಿತರೆ. ಅದೇ ನಾವು ಮಾಡಿರೋ ಕೆಲಸಕ್ಕೆ ಯಾರಾದ್ರೂ ಬೆನ್ ತಟ್ಟಿ ಶಬಾಷ್ ನೀನ್ ಮಾಡಿರೋ ಕೆಲಸ ಬಹಳ ಒಳ್ಳೇದು ಅಂತೇಳಿ ಹೇಳಿದಾಗ ನಮ್ಮಲ್ಲಿ ಎಷ್ಟು ಸಂತೋಷ ಆಗತ್ತೆ ಹೇಳ್ರಿ. ಅಯ್ಯೋ ನಾನು ಮಾಡಿರೋ ಕೆಲಸ ತುಂಬಾ ಒಳ್ಳೇದು, ಅದು ಯಾರೊಬ್ರು ನನ್ನನ್ನು ಬೆನ್ ತಟ್ಟಿ ಹರಿಸಿದ್ರು ಅಂತ ಹೇಳಿ ನಮಗೆ ಸಂತೋಷ ಆಗತ್ತಲ್ಲ, ಅದು ನಮ್ಮ ಜೀವನದಲ್ಲಿ ಉನ್ನತಿಯನ್ನ ಕೊಡುತ್ತೆ ಸ್ನೇಹಿತರೆ. ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಒಬ್ರಿಗೆ ದುಃಖ ಕೊಡೋ ಕೆಲಸವನ್ನ ಮಾಡಬಾರ್ದು, ಒಬ್ರಿಗೆ ನೋವು ಕೊಡಬಾರ್ದು, ಅನ್ಯಾಯ ಮಾಡಬಾರ್ದು, ಮೋಸ ಮಾಡಬಾರ್ದು. ಅವರ ನೋವಿಗೆ, ಅವರ ದುಃಖಕ್ಕೆ, ಅವರ ಕಣ್ಣೀರಿಗಂತೂ ನಾವು ಕಾರಣ ಆಗ್ಲೇಬಾರ್ದು ಸ್ನೇಹಿತರೆ. ಖಂಡಿತ ನಮ್ಮ ಜೀವನದಲ್ಲಿ ಇದು ಮುಂದೆ ಅಡೆತಡೆಗಳನ್ನ ಉಂಟು ಮಾಡುತ್ತೆ. ನಮ್ಮ ಜೀವನದಲ್ಲಿ ನಾವು ಏನೇ ಕೆಲಸಕ್ಕೆ ಕೈ ಹಾಕಿದ್ರು ನಮ್ಗೆ ಒಳ್ಳೇದಾಗಲ್ಲ, ಅಡೆತಡೆ ಬರ್ತಾ ಇದೆ. ನಾವು ಏನೇ ಒಂದು ವ್ಯವಹಾರಕ್ಕೆ ಕೈ ಹಾಕಿ ವ್ಯವಹಾರ ಮಾಡ್ತಾ ಇದೀವಿ ಅಂದಾಗ ಆ ವ್ಯವಹಾರದಲ್ಲಿ ನಮಗೆ ಉನ್ನತಿನೇ ಸಿಗಲ್ಲ, ಉದ್ಧಾರನೇ ಸಿಗೋಲ್ಲ. ಯಾಕಂದ್ರೆ ನಮ್ಮ ಹಿಂದೆ ಶಾಪ ಇರುತ್ತೆ. ನಮ್ಮಿಂದ ಅನ್ಯಾಯಕ್ಕೊಳಗಾದವರು, ಮೋಸಕ್ಕೊಳಗಾದವರು, ನೋವಿಗೆ ಒಳಗಾದವರು, ದುಃಖಕ್ಕೆ ಒಳಗಾದವರು ಮನಃಪೂರ್ವಕವಾಗಿ ನೊಂದಿದ್ದಾರೆ. ಅವರು ಆ ನೋವಿಗೆ ಕಾರಣ ನಾವಾಗಿರ್ತೀವಿ ಅಂದಮೇಲೆ ನಮ್ಮ ಜೀವನದಲ್ಲಿ ಒಂದು ಉಸಿರು ಇರುತ್ತಲ್ಲ, ಆ ಉಸಿರು ಅಡೆತಡೆ ಆಗ್ತಾ ಇರುತ್ತೆ. ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ನಮ್ಗೆ ಅದು ಬಂದು ಅಡೆತಡೆ ಮಾಡ್ತಾ ಇರುತ್ತೆ ಸ್ನೇಹಿತರೆ. ಇಲ್ಲಿ ಈ ವಾಸ್ತವದಲ್ಲಿ ನಾವು ಏನ್ ಅನ್ಭವಿಸ್ತೀವಲ್ವಾ, ದುಃಖನೇ ಆಗ್ಲಿ ಸಂತೋಷನೇ ಆಗ್ಲಿ, ಏನ್ ಅನ್ಭವಿಸ್ತೀವಲ್ವ ಅದಕ್ಕೆಲ್ಲ ಕಾರಣ ನಾವೇ ಆಗಿರ್ತೀವಿ, ಮನಸ್ಥಿತಿಯೇ ಆಗಿದೆ ಸ್ನೇಹಿತರೆ. ಅಂದ್ರೆ ನಾವು ಒಬ್ಬರಿಗೆ ಒಳ್ಳೆಯದನ್ನು ಬಯಸಿ ಒಳ್ಳೆಯದನ್ನು ಮಾಡಿ ಒಳ್ಳೆಯ ರೀತಿಯಲ್ಲಿ ನಮ್ಮ ಉದ್ದೇಶವನ್ನು ಹೊಂದಿದಾಗ ಏನಾಗುತ್ತೆ ಅಂದರೆ ಖಂಡಿತ ಅವರಿಂದ ನಮಗೆ ಒಳ್ಳೆಯ ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್, ಹಾರೈಕೆಗಳು ಸಿಗ್ತವೆ. ಆಗ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಅಡೆತಡೆ ಇಲ್ಲದೆ ನಾವು ಗೆಲುವನ್ನೇ ಪಡಿತಾ ಮುಂದೆ ಹೋಗ್ತೀವಿ. ಸ್ವಾರ್ಥ ಭಾವದಿಂದ ಒಬ್ಬರನ್ನ ಉಪಯೋಗಿಸ್ತಾ ಇದ್ದೀವಿ, ನೋವಿಗೆ, ಅವರ ಹಿಂಸೆಗೆ, ಅವರ ಅವಮಾನಕ್ಕೆ ನಾವೇ ಮೂಲ ಕಾರಣರಾಗಿದ್ದೀವಿ ಅಂದಾಗ ಖಂಡಿತ ನಮ್ಮ ಜೀವನದ ಪಯಣದಲ್ಲಿ ಇವೇ ಅಡ್ಡಿ ಆತಂಕಗಳೇ ನಮಗೆ ಜೀವನ ಪೂರ್ತಿ ಕಾಡ್ತವೆ ಸ್ನೇಹಿತರೆ. ಆ ಸಂದರ್ಭದಲ್ಲಿ ಇದನ್ನ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ಇಡೀ ಜೀವನನೇ ನಾವು ಕಷ್ಟದಲ್ಲೇ ಅನುಭವಿಸಿ ಕಷ್ಟದಲ್ಲೇ ಸಾಯಬೇಕಾಗತ್ತೆ, ಕರ್ಮದ ಹೆಸರಲ್ಲಿ ಸ್ನೇಹಿತರೆ. ಇದನ್ನೇ ಕರ್ಮ ಅನ್ನೋದು. ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಅನೇಕ ರೀತಿಯಲ್ಲಿ ಬದಲಾವಣೆಯನ್ನ ಮಾಡ್ಕೊಂಡು ಹೆಜ್ಜೆ ಇಟ್ಟಾಗ ನಮ್ಮ ಜೀವನದಲ್ಲಿ ಸುಖವೇ ಆವರಿಸುತ್ತೆ ಸ್ನೇಹಿತರೆ. ನಾನು ನಿನ್ನೆ ಹೇಳಿರೋ ವಿಡಿಯೋದಲ್ಲೂ ಅದನ್ನೇ ಹೇಳಿದ್ದೀನಿ. ನಾವು ಏನನ್ನ ಬಯಸ್ತೀವೋ ಅದೇ ನಮಗೆ ಸಿಗುತ್ತೆ, ಹಾಗೆ ನಾವು ಏನನ್ನ ಕೊಡ್ತೀವೋ ಅದೇ ನಮಗೆ ಸಿಗುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋ ಸ್ನೇಹಿತರೆ. ಅಂದ್ರೆ ನಾವು ಯಾರಿಗೆ ಏನನ್ನ ಕೊಡ್ತೀವೋ ಅವರು ನಮಗೆ ಆಶೀರ್ವಾದದ ಮೂಲಕ ಅದನ್ನ ಹಿಂತಿರುಗಿಸಿ ಕೊಟ್ಟಾಗ ಅದು ನಮ್ಮ ಜೀವನದ ಸಫಲತೆಯಾಗಿರುತ್ತೆ. ಅದೇ ನಾವು ಒಬ್ಬರಿಗೆ ದುಃಖ ಕೊಡ್ತಾ ಇದೀವಿ, ಹಿಂಸೆ ಕೊಡ್ತಾ ಇದೀವಿ, ಅದು ಕಟ್ಕೊಂಡಿರೋ ಹೆಂಡತಿನೇ ಆಗಿರ್ಬೋದು, ಕಟ್ಕೊಂಡಿರೋ ಗಂಡನೇ ಆಗಿರ್ಬೋದು, ನಮ್ಮ ಮಕ್ಕಳೇ ಆಗಿರ್ಬೋದು, ನಮ್ಮ ತಂದೆ ತಾಯಿಯೇ ಆಗಿರ್ಬೋದು. ನಮ್ಮ ತಂದೆ ತಾಯಿ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ, ನಮಗೋಸ್ಕರ 2 ಮನೆಯನ್ನ ಕಟ್ಟಿಸಿದ್ದಾರೆ, 2 ಎಕರೆ ಜಮೀನು ಇಟ್ಟು ಹೋಗಿದ್ದಾರೆ. ನಾವು ಅವರಿಗೆ ಕೃತಜ್ಞರಾಗಿರ್ಬೇಕು. ಇಷ್ಟಾದ್ರೂ ನಮ್ಮ ಅಪ್ಪ ಅಮ್ಮ ನಮಗೋಸ್ಕರ ಮಾಡಿದ್ದಾರೆ ಅಂತೇಳಿ ಸಂತೃಪ್ತ ಭಾವ ಇರಬೇಕು. ಅದಕ್ಕಾಗಿ ನಾವು ಪ್ರತಿಯಾಗಿ ಅವರನ್ನ ಸುಖದಿಂದ ಸಂತೋಷದಿಂದ ನೋಡ್ಕೊಳ್ಬೇಕು. ಅದು ಬಿಟ್ಟು ಅಷ್ಟು ಮಾಡಿಟ್ರು ನೀನೇನ್ ನನಗೆ ಮಾಡಿ
ಮಾಡಿಟ್ಟಿದೆಯಾ ಮಹಾನ್ ಅಂತ ಹೇಳಿ ಕೇಳಿದಾಗ ಅವ್ರಿಗೆ ನೋವಾಗುತ್ತೋ ಇಲ್ಲೋ, ಆ ನೋವಾದಾಗ ಮಗ ಅಂತ ಮಮಕಾರ ಇರುತ್ತೆ, ಮಗಳು ಅಂತ ಮಮಕಾರ ಇರುತ್ತೆ, ಅವರು ಅದನ್ನು ಹೇಳೋದಿಲ್ಲ. ಹಾಗೆ ಹೇಳಿದ ತಕ್ಷಣ ಅವರ ಮನಸ್ಸಲ್ಲಿ, ಅವರ ಅಂತರಾತ್ಮದಲ್ಲಿ ಹಿಂಡಿದಂಥ ನೋವಂತೂ ಆಗೇ ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಮುಂದೊಂದು ದಿನ ನಮ್ಮ ಮಕ್ಕಳು ಆ ಪ್ರಶ್ನೆ ಮಾಡಿದಾಗ ನಮಗೆ ಆ ಥರ ನೋವು ಆಗುತ್ತೆ ಅಂದ್ರೆ ಆವಾಗ ನಾವು ನೆನ್ಪು ಮಾಡ್ಕೊಳ್ಬೇಕು, ಖಂಡಿತ ನಾನು ನಮ್ಮ ಅಪ್ಪ ಅಮ್ಮಂಗೆ ಇದೇ ಥರ ಅಂದಿದ್ದೆ, ಅವರಿಗೂ ಇದೇ ಥರ ನೋವಾಗಿರಬೇಕು, ಅದೇ ಥರ ನೋವನ್ನ ನನಗೆ ಮರಳಿ ಭಗವಂತ ಕೊಟ್ಟ ಅಂತಾನೆ ನಾವು ಅನ್ಕೊಳ್ಬೇಕು ಸ್ನೇಹಿತರೆ. ಇದೇ ಕರ್ಮದ ಆಟ. ಭಗವಂತ ಬಹಳ ಬುದ್ಧಿವಂತ, ಎಲ್ಲವನ್ನ ಇಲ್ಲೇ ಇಟ್ಬಿಟ್ಟಿದ್ದಾನೆ. ಈ ಸೃಷ್ಟಿಯಲ್ಲಿ ಎಲ್ಲ ರಹಸ್ಯ ಇದೆ, ಅದನ್ನು ಭೇದಿಸಕ್ಕೆ ನಮಗೆ ಆಗದೆ ನಾವು ಜೀವನದಲ್ಲಿ ಕಷ್ಟದ ಸುಳಿಗೆ ಸಿಕ್ಕಾಕೊಳ್ತಾ ಇದ್ದೀವಿ ಸ್ನೇಹಿತರೆ. ಇಂತಹ ಮಾರ್ಗದರ್ಶನಗಳು ಸಿಕ್ಕಾಗ ನಾವೇನು ಅನ್ಕೊಳ್ಬೇಕು ಅಂದರೆ, ಗುರುವೇ ಬಂದು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ಒಂದಲ್ಲ ಒಂದು ರೀತಿಯಲ್ಲಿ ನಾವು ನಂಬಿದ ಭಗವಂತ ಅರಿವಿನ ರೂಪದಲ್ಲಿ ನಮಗೆ ಜ್ಞಾನವನ್ನು ದೊರಕಿಸಿಕೊಟ್ಟು ಮುಂದಿನ ಭವಿಷ್ಯವನ್ನು ಒಳ್ಳೆಯ ರೀತಿಯಲ್ಲಿ ಉಜ್ವಲಗೊಳಿಸಿ ಕೊಡ್ತಾ ಇದ್ದಾರೆ ಅಂತೇಳಿ ನಾವು ಅನ್ಕೊಳ್ಬೇಕು ಸ್ನೇಹಿತರೆ. ಹಾಗಾಗಿ ಯಾರೇ ಒಂದು ಸಣ್ಣ ಸಹಾಯವನ್ನು ಮಾಡಿದ್ರು ಅಂದ್ರು ಅವರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ನಿನ್ನಿಂದ ನನಗೆ ಬಹಳ ಒಳ್ಳೇದಾಯಿತು ಅಂತ ಹೇಳಿ ಅನ್ಬೇಕು. ಆಗ ಅವರಿಗೆ ಸಂತೋಷ ಸಿಗುತ್ತೆ. ಆ ಸಂತೋಷದಿಂದ ಅವ್ರ ಮನಸ್ಸಲ್ಲಿ ಮತ್ತೆ ನಮಗೆ ಬಂದು ಸಿಗುತ್ತೆ ಸ್ನೇಹಿತರೆ. ಅದೇ ಅವರಿಗೆ ನೀನೇನು ಮಹಾನ್ ಮಾಡಿಬಿಟ್ಟಿದೀಯಾ ಹೋಗಿ ಸಹಾಯನ ಅಂತ ಹೇಳಿಬಿಟ್ರೆ ಅವ್ರು ನೊಂದ್ಕೊಳ್ತಾರೆ. ಅದು ಕೂಡ ನಮ್ಮನ್ನೇ ಸೇರುತ್ತೆ ಸ್ನೇಹಿತರೆ. ಹಾಗಾಗಿ ಸೊಸೆ ಆಗಿರ್ಬೋದು, ಮಗಳಾಗಿರ್ಬೋದು, ಅಳಿಯ ಆಗಿರ್ಬೋದು, ಮಗ ಆಗಿರ್ಬೋದು, ಅತ್ತೆ ಮಾವನಿಗೆ ಸೊಸೆ ಕೂಡ ಅನ್ಬಾರ್ದು. ಏನ್ ಮಹಾನ್ ಮಾಡಿಟ್ಟಿದ್ದಾರೆ, 2 ಮನೆ ಕಟ್ಸಿದ್ದಾರೆ, 1 ಮನೆ ಕಟ್ಸಿದ್ದಾರೆ, ಇಲ್ಲ ಅಂದ್ರೆ ಏನೂ ಮಾಡಿಟ್ಟಿಲ್ಲ ಅಂತನೂ ಕೂಡ ಹಂಗಿಸ್ಬಾರ್ದು ಸ್ನೇಹಿತರೆ. ಯಾಕಂದ್ರೆ ಅವರಿದ್ದ ಸಮಯ ಸಂದರ್ಭಕ್ಕೆ ಅವರು ಯಾರಿಗೂ ಮೋಸ ಮಾಡಿ ಏನೂ ಸಂಪಾದನೆ ಮಾಡಿರಲ್ಲ, ಇರೋದ್ರಲ್ಲೇ ಜೀವನ ಮಾಡಿರ್ತಾರೆ. ಅದು ಅವ್ರ ಕರ್ಮ ಆಗಿರುತ್ತೆ. ಹಾಗಾಗಿ ಕೆಲವೊಂದ್ಸರಿ ಅವ್ರು ಏನೂ ಆಸ್ತಿ ಪಾಸ್ತಿನ ಮಾಡ್ಲಿಕ್ಕೆ ಸಾಧ್ಯ ಆಗಿರಲ್ಲ. ಅವರಿಗೂ ಕೂಡ ನಾವು ಹೀಯಾಳಿಸಿ ಮಾತಾಡೋದು, ತಪ್ಪಾಗಿ ಮಾತಾಡೋದು, ಅವಮಾನಿಸೋದು, ನಿಂದಿಸೋದು ಮಾಡಬಾರ್ದು. ನಮ್ಮ ಅತ್ತೆ ಮಾವ ನಮ್ಗೆ ಏನು ಮಾಡಿಟ್ಟು ಹೋಗಿಲ್ಲ ಅಂತೇಳಿ ನಾವು ಯಾವುದೇ ಕಾರಣಕ್ಕೂ ಅನ್ಬಾರ್ದು ಸ್ನೇಹಿತರೆ. ಯಾಕಂದ್ರೆ ಅವ್ರ ಮನಸ್ಸಿಗೆ ನೋವಾದ್ರೆ, ಅವರಿದ್ದ ಪರಿಸ್ಥಿತಿ ಹಿಂದೆ ಹೇಗಿತ್ತೋ ಏನೋ, ಆದ್ರೆ ನಾವು ಗೊತ್ತಿಲ್ಲದೆ ಮಾತಾಡ್ಬಿಡ್ತೀವಿ. ಆ ಸಂದರ್ಭದಲ್ಲಿ ಅವ್ರ ಮನಸ್ಸಿಗೆ ನೋವಾಗತ್ತೆ. ಅವ್ರು ನಮ್ಮ ಎದುರಿಗೆ ಹೇಳ್ಕೊಳ್ಳಲ್ಲ, ಯಾಕಂದ್ರೆ ಅನಿವಾರ್ಯ. ನಾವು ಹೇಳ್ಕೊಂಡ್ಬಿಟ್ರೆ ನಮ್ಮ ಸೊಸೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಂತಾಳೋ ಇಲ್ಲೋ, ಅನ್ನ ಹಾಕ್ತಾಳೋ ಇಲ್ಲೋ ಅಂತ ಹೇಳಿ ಅವ್ರು ಹೇಳ್ಕೊಳ್ಳೋದಿಲ್ಲ. ಆಗ ಅವರು ಮನಸ್ಸಲ್ಲೇ ನೊಂದಿರ್ತಾರೆ. ಎದುರಿಗೆ ಕಣ್ಣೀರು ಹಾಕ್ತೇ ಇದ್ರು ಮಲಗಿದಾಗ ಅವರ ಕಣ್ಣಂಚಲ್ಲಿ ನೀರಂತೂ ಇದ್ದೇ ಇರುತ್ತೆ ಸ್ನೇಹಿತರೆ. ಆ ಕಣ್ಣಂಚಿನ ನೀರಿಗೆ ಕಾರಣ ನಾವೇ ಆಗಿರ್ತೀವಿ ಅಂದ್ಮೇಲೆ ಅದರ ಫಲವನ್ನ ಭೋಗಿಸುವವರು ಪೂರ್ಣ ಪ್ರಮಾಣದಲ್ಲಿ ನಾವೇ ಆಗಿರ್ತೀವಿ. ಹಾಗಾಗಿಯೇ ಸ್ನೇಹಿತರೆ, ಯಾರ ದುಃಖಕ್ಕೂ, ಯಾರ ನಿಂದನೆಗೂ, ಯಾರ ಅವಮಾನಕ್ಕೂ ನಾವು ಕಾರಣರಾಗಬಾರ್ದು. ಜೀವನದಲ್ಲಿ ನಮ್ಗೆ ಏನ್ ಸಿಗುತ್ತೋ ಅದರಲ್ಲಿ ತೃಪ್ತಿ ಇರಬೇಕು. ಯಾರನ್ನು ಬೆರಳು ಮಾಡಿ ತೋರಿಸಬಾರ್ದು ಸ್ನೇಹಿತರೆ. ಆ ಬೆರಳಿಗೆ ಬೆಲೆ ಇಲ್ಲ ಸ್ನೇಹಿತರೆ. ಆ ಬೆರಳಿನ ಬಗ್ಗೆ ಇನ್ನೊಂದ್ಸರಿ ನಾನು ಹೇಳ್ತೀನಿ ನಿಮಗೆ. ಯಾಕಂದ್ರೆ ಆ ತರ್ಜನಿಯ ಬೆರಳನ್ನ ನಾವು ಬೆರಳು ಮಾಡಿ ತೋರಿಸ್ಲಿಕ್ಕೋಸ್ಕರನೇ ಉಪಯೋಗಿಸ್ತೀವಿ. ನೀನ್ ಹಾಗೆ, ನೀನ್ ಹೀಗೆ ಅಂತ ಹೇಳಿ ಬೆರಳು ಮಾಡಿ ತೋರಿಸ್ತಾ ಇರ್ತೀವಲ್ವಾ. ಹಾಗಾಗಿ ಆ ಬೆರಳಿಗೆ ಸ್ವಲ್ಪ ಮಹತ್ವ ಕಡಿಮೆ ಇದೆ ಸ್ನೇಹಿತರೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಸ್ನೇಹಿತರೆ, ಜೀವನದಲ್ಲಿ ಇದು ಅರ್ಥ ಮಾಡಿಕೊಳ್ಳಲಾಗದ ಪ್ರಶ್ನೆನೂ ಅಲ್ಲ, ಉತ್ತರನೂ ಇಲ್ಲ ಅಂತ ಏನಿಲ್ಲ ಸ್ನೇಹಿತರೆ. ಮಾತುಗಳು, ಇದು ಅಸಂಬದ್ಧವಾದ ಮಾತುಗಳು ಅಲ್ಲ ಸ್ನೇಹಿತರೆ. ಜೀವನವನ್ನ ಅರ್ಥ ಮಾಡ್ಕೊಡ್ರಿ. ಇಲ್ಲಿ ನಾವೇನ್ ಕೊಡ್ತೀವೋ ಅದು ನಮಗೆ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ನಿನ್ನೆ ವಿಡಿಯೋದಲ್ಲೂ ಕೂಡ ಅದನ್ನೇ ಹೇಳಿದ್ದು. ಯಾರಾದ್ರೂ ಒಡವೆ ತಗೊಂಡ್ರು, ಕಾರ್ ತಗೊಂಡ್ರು ಅಂದ್ರೆ ನಾವು ಸಂತೋಷ ಪಡ್ಬೇಕು. ಆಗ ಆ ಸೃಷ್ಟಿ ಏನ್ ಮಾಡುತ್ತೆ, ಆ ಬ್ರಹ್ಮಾಂಡ ಏನ್ ಮಾಡುತ್ತೆ, ನಮ್ಗೆ ಇವಳು ಇದರಿಂದ ತುಂಬಾ ಖುಷಿಯಾಗಿದ್ದಾಳೆ, ಹಾಗಾಗಿ ಇದನ್ನ ಇವಳಿಗೆ ಕೊಡ್ಬೇಕು ಅಂತೇಳಿ ಯಾವ್ದಾದ್ರೂ ರೂಪದಲ್ಲಿ ಕೊಡುತ್ತೆ. ಅಂದ್ರೆ ನಮ್ಮ ರೀತಿಯ ಉದ್ದೇಶದ ಕರ್ಮವನ್ನ ನಾವು ಮಾಡಿದೀವಿ, ಹಾಗಾಗಿ ಅದು ನಮಗೆ ಜೀವನದಲ್ಲಿ ಸಿಗುತ್ತೆ ಸ್ನೇಹಿತರೆ. ಅದೇ ನಾವು ಹೊಟ್ಟೆ ಕಿಚ್ಚಪಟ್ಟಾಗ ಮೊದಲು ನಾವು ಸುಡ್ತೀವಿ, ನಂತರ ನಮ್ಗದು ಸಿಗೋದು ಇಲ್ಲ. ಈ ಬ್ರಹ್ಮಾಂಡ ಅನ್ಕೊಳ್ಳುತ್ತೆ ಇದರಿಂದ ಅವಳಿಗೆ ತುಂಬಾ ಹಿಂಸೆ ಆಗ್ತಾ ಇದೆ, ಇದ್ರ ಬಗ್ಗೆನೇ ಅವಳು ಪದೇ ಪದೇ ಕುದಿತಾ ಇದ್ದಾಳೆ, ಹಾಗಾಗಿ ಇದನ್ನ ಅವಳಿಗೆ ಕೊಡಬಾರ್ದು ಅಂತೇಳಿ ನಾವು ತೀರ್ಮಾನ ಮಾಡ್ತೇವೆ ಸ್ನೇಹಿತರೆ. ವಾಸ್ತವ ಸತ್ಯ ಇದೇ ಆಗಿದೆ. ಅದಕ್ಕೆ ಭಗವಂತ ನಿಶ್ಚಿಂತೆಯಿಂದ ಇರೋದು. ಎಲ್ಲವೂ ಅವರು ಇಲ್ಲಿ ಇಟ್ಬಿಟ್ಟಿದ್ದಾರೆ ಪೂರ್ವ ನಿರ್ಧಾರಿತವಾಗಿ. ಅದನ್ನ ನಾವು ಯಾವ ರೀತಿ ಪಡ್ಕೊಳ್ಬೇಕು ಅಂತೇಳಿ ನಮಗೆ ಬುದ್ಧಿನೂ ಕೊಟ್ಟಿದ್ದಾರೆ. ಯಾವ ಪ್ರಾಣಿ ಪಕ್ಷಿಗಳಿಗೂ ಇಲ್ಲದ ಅತ್ಯಮೂಲ್ಯವಾದ ಬುದ್ಧಿವಂತಿಕೆ, ಜ್ಞಾನವನ್ನ ಕೊಟ್ಟಿರೋದು ಆ ಭಗವಂತ ಅಂದ್ರೆ ಅದು ಮನುಷ್ಯನಿಗೆ ಮಾತ್ರ ಸ್ನೇಹಿತರೆ. ಅದನ್ನ ನಾವು ಯಾವ ರೀತಿನಾದ್ರೂ ಉಪಯೋಗಿಸ್ಕೊಳ್ಬಹುದು. ಇಲ್ಲ ಅಜ್ಞಾನಿಯಾಗಿಯೂ ಜೀವನ ಪೂರ್ತಿ ಇದೇ ರೀತಿ ಕಷ್ಟ ಸಮಸ್ಯೆಗಳಿಂದ ಒದ್ದಾಡಿ ಸಾಯ್ಬೋದು, ಇಲ್ಲ ಅದನ್ನ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಅನ್ವಯಿಸಿಕೊಂಡು ಒಳ್ಳೆ ರೀತಿಯಲ್ಲೂ ಕೂಡ ಸರಳವಾಗಿ ಆದ್ರೂ ಪರವಾಗಿಲ್ಲ ಉತ್ತಮವಾದ ಜೀವನವನ್ನ ನಡೆಸಬಹುದು ಸ್ನೇಹಿತರೆ. ಹಾಗಾಗಿ ಅತ್ತೆ ಮಾವ ಆಸ್ತಿ ಮಾಡಿಟ್ಟೋಗಿಲ್ಲ, ಅಪ್ಪ ಅಮ್ಮ ನಮ್ಗೇನು ಮಾಡಿಟ್ಟೋಗಿಲ್ಲ ಅಂತೇಳಿ ಮಕ್ಕಳಾದ್ರೂ ಅಪ್ಪ ಅಮ್ಮನ ಹಂಗಿಸ್ಬಾರ್ದು. ಹಾಗೆ ಅತ್ತೆ ಮಾವನ್ನ ಕೂಡ ಸೊಸೆ ಆದ್ರೂ ಹಂಗಿಸ್ಬಾರ್ದು. ಯಾರೂ ಕೂಡ ಯಾರನ್ನು ಇಲ್ಲಿ ಪ್ರಶ್ನೆ ಮಾಡ್ಲೇಬಾರ್ದು ಸ್ನೇಹಿತರೆ. ಯಾಕಂದ್ರೆ ಇಲ್ಲಿ ನಮ್ಗೆ ಏನ್ ಸಿಕ್ಕಿದೆಯೋ ಅದೆಲ್ಲವೂ ಕರ್ಮಕ್ಕನುಸಾರವಾಗಿಯೇ ಸಿಗುತ್ತೆ ಸ್ನೇಹಿತರೆ. ಸಂಚಿತ ಕರ್ಮದಲ್ಲಿ ನಾವು ಏನ್ ಮಾಡಿಟ್ಟು ಬಂದಿರ್ತೀವೋ ಅದನ್ನ ಭೋಗಿಸುವ ಯೋಗ್ಯತೆ ಮಾತ್ರ ನಮ್ಗೆ ಇಲ್ಲಿರುತ್ತೆ. ನಮ್ಮ ಯೋಗವನ್ನ ನಾವು ಬದಲಾಯಿಸ್ಕೊಳ್ಬೇಕು ಅಂದ್ರೆ ಅದು ನಮ್ಮ ಕರ್ಮಗಳಿಂದ ಮಾತ್ರ ಸಾಧ್ಯವಾಗುತ್ತೆ ಸ್ನೇಹಿತರೆ.
ನಮ್ಮ ಜೀವನದಲ್ಲಿ ಏನು ಕೆಟ್ಟದ್ದು ನಡೀತಾ ಇದೆ, ಎಲ್ಲದರಲ್ಲೂ ಅಡೆತಡೆ ಬರ್ತಾ ಇದೆ, ಸಮಸ್ಯೆಗಳಾಗ್ತಾ ಇದಾವೆ ಅಂದ್ರೆ ಖಂಡಿತ ಅದು ಒಂದು ನಕಾರಾತ್ಮಕತೆ ಅನ್ನೋದು ಸ್ನೇಹಿತರೆ. ಅಂದ್ರೆ ಯಾರದ್ದೋ ನೋವಿಗೆ ಅದು ಪ್ರಾಣಿ ಪಕ್ಷಿನೇ ಆಗಿರ್ಲಿ, ಒಬ್ಬ ಮನುಷ್ಯನೇ ಆಗಿರ್ಲಿ, ಅವರ ನೋವಿಗೆ, ಅವರ ಸಂಕಟಕ್ಕೆ, ಅವರ ಅವಮಾನಕ್ಕೆ, ನಿಂದನೆಗೆ ನಾವು ಕಾರಣವಾಗಿದ್ದೀವಿ. ಅದಕ್ಕೋಸ್ಕರ ಅವರಿಂದ ನಮಗೆ ಇದೇ ರೀತಿಯ ಆಶೀರ್ವಾದ ಸಿಗ್ತಾ ಇದೆ. ಅದರಿಂದ ನಮ್ಮ ಜೀವನದಲ್ಲಿ ಅಡೆತಡೆಗಳು ಆಗ್ತಾ ಇರ್ತವೆ ಸ್ನೇಹಿತರೆ. ಕೆಲವರು ಉದ್ದೇಶಪೂರ್ವಕವಾಗಿ ಮಾಟ ಮಂತ್ರ ಪ್ರಯೋಗ ಅಡೆತಡೆಗಳನ್ನ ಮಾಡ್ತಾರೆ, ಇಲ್ಲ ಅಂತಲ್ಲ. ಆದ್ರೆ ಅವುಗಳಿಗೆ ಪರಿಹಾರ ಇದೆ, ಪರಿಹಾರ ಮಾಡ್ಕೊಳ್ಬಹುದು. ದೇವರ ಮೊರೆ ಹೋಗಿ, ಗುರುವಿನ ಮೊರೆ ಹೋಗಿ ನಾವು ಪರಿಹಾರ ಮಾಡ್ಕೊಳ್ಬಹುದು. ಆದ್ರೆ ಈ ರೀತಿಯಾದ ನಮ್ಮ ವರ್ತನೆಗೆ, ಈ ರೀತಿಯಾಗಿ ತಂದೆ ತಾಯಿಯನ್ನೇ ದೂಷಣೆ ಮಾಡೋದು, ಅತ್ತೆ ಮಾವನನ್ನೇ ದೂಷಣೆ ಮಾಡೋದು, ಈ ರೀತಿ ಮಾಡಿದಾಗ ಏನಾಗುತ್ತೆ, ಅದಕ್ಕೆ ಪರಿಹಾರ ನಾವು ಯಾರ ಹತ್ರನೂ ಮಾಡ್ಕೊಳಕ್ ಸಾಧ್ಯ ಇಲ್ಲ ಸ್ನೇಹಿತರೆ. ಅದಕ್ಕೆ ಪರಿಹಾರ ಭಗವಂತನೂ ಕೊಡೋದಿಲ್ಲ. ಅದಕ್ಕೆ ನೇರವಾಗಿ ನಮಗೆ ಅವನು ದಂಡವನ್ನೇ ವಿಧಿಸ್ತಾನೆ ಸ್ನೇಹಿತರೆ. ನಾನು 10 ನಿಮಿಷ ವಿಡಿಯೋ ಮಾಡ್ಬೋದು, 8 ನಿಮಿಷ ವಿಡಿಯೋ ಮಾಡ್ಬೋದಿಲ್ಲ ಅಂತಲ್ಲ, ಹೀಗ್ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ಬಿಡ್ಬೋದು ಸ್ನೇಹಿತರೆ. ಅದೇ ನಾನು ವಿಸ್ತಾರವಾಗಿ ಹೇಳಿದಾಗ ಏನನ್ಸುತ್ತೆ, ನಿಮ್ಗೆ ಅದು ಅಂತರ್ಮನದಲ್ಲಿ ಒಪ್ಪಿಗೆ ಆಗ್ಬೇಕು, ನಿಮ್ಗೆ ಅದು ಅಂತರ್ಮನಕ್ಕೆ ಇಳಿಬೇಕು, ಒಪ್ಪಿಗೆ ಆಗ್ಬೇಕು, ಇದು ಏನೋ ಇದರಲ್ಲಿ ಸತ್ಯ ಇದೆ ಅಂತೇಳಿ ನೀವು ಒಪ್ಕೊಂಡಾಗ ಏನಾಗುತ್ತೆ, ಅದೇ ರೀತಿ ನೀವು ಪರಿವರ್ತನೆ ಆಗ್ತೀರಿ. ಆಗ ನಿಮ್ಮ ಜೀವನದಲ್ಲಿ ಒಳ್ಳೆ ನಡಿಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ. ನಾವು ಒಳ್ಳೆಯದನ್ನ ಒಪ್ಪಿಕೊಳ್ಳುವ ಕರ್ಮವನ್ನ ಮಾಡಬೇಕು. ಆ ಕರ್ಮ ನಮಗೆ ಒಳ್ಳೆಯ ಫಲವನ್ನೇ ಕೊಡುತ್ತೆ ಸ್ನೇಹಿತರೆ. ಅತ್ತೆ ಮಾವನ ಆಸ್ತಿನೇ ತಿಂತಾ ಇರ್ತೀವಿ, ಅಪ್ಪ ಅಮ್ಮನ ಆಸ್ತಿನೇ ತಿಂತಾ ಇರ್ತೀವಿ. ಅವರು ಆಸ್ತಿ ಮಾಡಿಟ್ಟಿದ್ರಲ್ಲೇ ನಾವಿವತ್ತು ಬೆಳೆಯನ್ನ ಬೆಳ್ಕೊಂಡು ಅನ್ನವನ್ನ ಊಟ ಮಾಡ್ತಿದೀವಿ. ಆದ್ರೆ ನಾವೇನ್ ಮಾಡ್ತಿದ್ವಿ, ಅವರನ್ನ ಅವಮಾನಿಸ್ತಾ ಇದೀವಿ, ಬೇಕಾಬಿಟ್ಟಿ ನೋಡ್ಕೊಳ್ತಾ ಇದ್ವಿ. ಅವರಿಗೆ ನಾವು ಬಿಸಿಯನ್ನ ಊಟ ಮಾಡಿ ಅವ್ರಿಗೆ ತಂಗಳನ್ನ ಬಡಿಸ್ತಾ ಇದೀವಿ. ಅವರಿಗೆ ಏನಿದೆಯೋ ಅದನ್ನ ಬೇಗನೆ ಬಡಿಸಿ ನಾವು ತಾರತಮ್ಯ ಮಾಡಿ ಊಟದಲ್ಲಿ ನಾವು ಒಳ್ಳೆ ಊಟವನ್ನ ಮಾಡ್ತಾ ಇದೀವಿ ಅಂದ್ರೆ ಅದೆಲ್ಲವೂ ಕರ್ಮದ ಸಾಲಿಗೆ ಹೋಗಿ ಸೇರುತ್ತೆ ಸ್ನೇಹಿತರೆ. ನಾನು ಹೇಳೋದು ಸರಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಡ್ರಿ ಸ್ನೇಹಿತರೆ. ಒಬ್ಬ ಮನುಷ್ಯನ ಕಣ್ಣನ್ನ ಮುಚ್ಚಿ ನಾವು ಏನ್ ಬೇಕಾದ್ರೂ ಕೆಟ್ಟ ಕೆಲಸವನ್ನ ಮಾಡ್ಬೋದು, ಏನ್ ಬೇಕಾದ್ರೂ ತಿನ್ಬೋದು ಸ್ನೇಹಿತರೆ. ಆದ್ರೆ ನಮ್ಮ ಮೇಲಿರುವ ಭಗವಂತನ ಕಣ್ಣನ್ನ ಮುಚ್ಚಿಸ್ಲಿಕ್ಕೆ ಸಾಧ್ಯನಾ? ಕರ್ಮದಿಂದ ಪಾರಾಗ್ಲಿಕ್ಕೆ ಸಾಧ್ಯನಾ ಸ್ನೇಹಿತರೆ? ಒಮ್ಮೆ ಯೋಚಿಸ್ರಿ, ನಿಮ್ಗೆ ಗೊತ್ತಾಗತ್ತೆ. ಜೀವನದಲ್ಲಿ ಏನೆಲ್ಲ ನಮಗೆ ಸಿಗುತ್ತೋ, ಕಷ್ಟವೇ ಸಿಗ್ಲಿ ಸುಖವೇ ಸಿಗ್ಲಿ, ಅದೆಲ್ಲವೂ ಕರ್ಮಕ್ಕನುಸಾರವಾಗಿ ಸಿಗುತ್ತೆ ಸ್ನೇಹಿತರೆ. ಹಾಗಾದ್ರೆ ನೀವು ಈ ರೀತಿ ಪರಿವರ್ತನೆ ಆಗಿ ನೋಡ್ರಿ. ನಿಮ್ಮ ಜೀವನದಲ್ಲಿ ಒಂದು 6 ತಿಂಗಳ ಮಟ್ಟಿಗೆ ಯಾರಿಗೂ ಕೂಡ ಕೆಟ್ಟದನ್ನ ಬಯಸ್ದೆ, ಯಾರಿಗೂ ಕೂಡ ನೋವನ್ನ ಕೊಡದೆ, ಅವಮಾನಿಸ್ದೆ, ನಿಂದಿಸ್ದೆ, ಪ್ರಶ್ನೆ ಮಾಡದೆ, ಅದ್ಯಾಕೀಗೆ ಇದ್ಯಾಕೀಗೆ ಅಂತ ಹೇಳಿ ಹೆಂಡತಿಗೆ ಆಗಿರ್ಬೋದು, ಮಕ್ಕಳಿಗೆ ಆಗಿರ್ಬೋದು ನೋವು ಕೊಡದೆ, ಅವರು ಕೂಡ ದೇವರಪ್ಪ ಅಂತ ಹೇಳಿ ನಾವು ಒಳ್ಳೆ ರೀತಿಲಿ ಅವರಲ್ಲಿ ಒಳ್ಳೆತನವನ್ನ ಹುಡುಕುವ ಪ್ರಯತ್ನ ಮಾಡಿದಾಗ ಖಂಡಿತ ನಮಗೆ ಜೀವನದಲ್ಲಿ 6 ತಿಂಗಳವರೆಗೂ ಒಳ್ಳೇದೇ ಎದುರಾಗ್ತಾ ಹೋಗುತ್ತೆ ಸ್ನೇಹಿತರೆ. ಒಳ್ಳೇದೇ ಸಿಗ್ತಾ ಹೋಗುತ್ತೆ. ಯಾಕಂದ್ರೆ ನಾವು ಕೊಡ್ತಾ ಇರೋದು ಒಳ್ಳೇದೇನೇ ಅಲ್ಲ, ಹಾಗಾಗಿ ನಮ್ಗೆ ಒಳ್ಳೇದೇ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಇದೇ ಸೃಷ್ಟಿಯ ರಹಸ್ಯವಾಗಿದೆ. ಭಗವಂತ ಇಲ್ಲೇ ಎಲ್ಲ ರಹಸ್ಯವನ್ನ ಇಟ್ಟು ಜ್ಞಾನನೂ ಕೊಟ್ಟಿದ್ದಾನೆ. ನಿನ್ನ ಜ್ಞಾನಕ್ಕೆ ತಕ್ಕ ಹಾಗೆ ಅದನ್ನ ನೀನು ಪಡ್ಕೋ ಅಂತ ಹೇಳಿ ಅವನ್ ಮಾತ್ರ ಮೌನವಾಗಿ ನಿಶ್ಚಿಂತ ಭಾವದಿಂದ ನಮ್ಮನ್ನೇ ನೋಡ್ತಾ ಇದ್ದಾನೆ ಸ್ನೇಹಿತರೆ. ಗಮನಿಸೋದಷ್ಟೇ ಅವನ ಕೆಲಸ. ಯಾಕಂದ್ರೆ ಎಲ್ಲವನ್ನ ಅವನು ಇಲ್ಲಿ ಇಟ್ಬಿಟ್ಟಿದ್ದಾನೆ, ಬುದ್ಧಿನೂ ಕೊಟ್ಬಿಟ್ಟಿದ್ದಾನೆ. ಅದಕ್ಕೆ ಅದನ್ನ ಯಾವ ರೀತಿ ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ನಿಂತಿರುತ್ತೆ ಸ್ನೇಹಿತರೆ. ನಾವು ಕೂಡ ಸಂಸ್ಕಾರವಂತರಾಗಬೇಕು. ನಮ್ಮ ತಂದೆ ತಾಯಿಗೆ ಗೌರವ ಕೊಡಬೇಕು, ದೊಡ್ಡವರಿಗೆ ಗೌರವ ಕೊಡಬೇಕು. ಯಾರೋ ಒಬ್ರು ನಮಗೆ ಸಹಾಯ ಮಾಡಿದ್ದಾರೆ ಅಂದ್ರೆ ಅವರಿಗೂ ಕೂಡ ಗೌರವ ಕೊಡಬೇಕು. ಒಬ್ಬರ ಆಶೀರ್ವಾದಕ್ಕೆ, ಒಬ್ಬರ ಬ್ಲೆಸ್ಸಿಂಗ್ಸಿಗೆ ನಾವು ಕಾರಣರಾಗಬೇಕೇ ಹೊರತು ಒಬ್ಬರ ಕಣ್ಣೀರಿಗೆ, ಒಬ್ಬರ ನೋವಿಗೆ, ಒಬ್ಬರ ದುಃಖಕ್ಕೆ ನಾವು ಕಾರಣರಾಗಬಾರ್ದು. ಹಾಳಾಗೋದಕ್ಕೂ ನಾವು ಕಾರಣರಾಗಬಾರ್ದು. ಅವರ ಸಂಪೂರ್ಣ ಜೀವನದ ದುಃಖಕ್ಕೆ ನಾವೇ ಕಾರಣರಾಗಿರ್ತೀವಿ ಅಂದಮೇಲೆ ಅದು ನಮಗೆ ಸಿಕ್ಕೇ ಸಿಗುತ್ತೆ. ಅದನ್ನ ನೋಡುವ, ಅದನ್ನ ಜೀವನದಲ್ಲಿ ಅನುಭವಿಸುವ ಭಾಗ್ಯ, ದುಃಖ ಎಲ್ಲವೂ ನಮಗೆ ಸಿಕ್ಕೇ ಸಿಗುತ್ತೆ ಕರ್ಮದ ಹೆಸರಲ್ಲಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ. ಈ ವಿಡಿಯೋ ಹಾಕೋದು ಸ್ವಲ್ಪ ತಡ ಆಯಿತು, ಯಾಕಂದ್ರೆ ನಾನು ಇವತ್ತು ಹಳ್ಳಿಗೆ ಹೋಗಿದ್ದೆ, ಹೂವರಾಗಿತ್ತು. ಹಾಗಾಗಿ ನನಗೆ ಸ್ವಲ್ಪ ಹೂವಿನ ಗಿಡ ಬೇಕಾಗಿತ್ತು. ಹಾಗಾಗಿ ನಾನು ಹಳ್ಳಿಗೆ ಹೋಗಿದ್ದೆ, ನಮ್ಮ ಚಿಕ್ಕಪ್ಪರ ಊರಿಗೆ ಹೋಗಿದ್ದೆ. ಮಳೆ ತುಂಬಾ ಇದ್ದದ್ರಿಂದ 1 ತಿಂಗಳ ಕಾಲ ನಾನು ಎಲ್ಲೂ ಹೋಗ್ಲಿಕ್ಕೆ ಆಗಿರ್ಲಿಲ್ಲ. ಹಾಗಾಗಿ ನಾನು ಇವತ್ತು ಹೂವಿನ ಗಿಡ ತರಲಿಕ್ಕೆ ಹೋಗಿದ್ದೆ. ಬಂದು ವಿಡಿಯೋ ಎಡಿಟ್ ಮಾಡಿ ಹಾಕೋದು ಸ್ವಲ್ಪ ತಡ ಆಗ್ಬಿಡ್ತು. ಕರೆಂಟ್ ಬೇರೆ ಇರಲಿಲ್ಲ, ಇವತ್ತು ಭಾನುವಾರ ಆಗಿರೋದ್ರಿಂದ ಫೋನಲ್ಲಿ ಚಾರ್ಜ್ ಕೂಡ ಇರಲಿಲ್ಲ. ಹಾಗಾಗಿ ಬೇಜಾರಾಗ್ಬೇಡ್ರಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಕುಕ್ ವಿತ್ ಸಾಯಿ ಕೀರ್ತಿ ಅನ್ನುವ ನನ್ನ ಅಡುಗೆ ಚಾನಲ್ ಅಲ್ಲಿ ಅಂದ್ರೆ ಭಾನುವಾರದ ರೋಟೀನ್ ಹೇಗಿತ್ತು ಮಧ್ಯಾಹ್ನದವರೆಗೆ, ಮಧ್ಯಾಹ್ನದ ಮೇಲೆ ನಾವು ಹಳ್ಳಿಗೆ ಹೋಗಿ ಯಾವೆಲ್ಲ ಹೂವಿನ ಗಿಡಗಳನ್ನ ತಂದ್ವಿ, ಹಾಗೆ ಅಲ್ಲಿಂದ ನಾನು ಯಾವೆಲ್ಲ ಹಣ್ಣು ತರಕಾರಿಗಳನ್ನ ತಂದೆ ಅಂತ ಹೇಳಿ ನಿಮಗೆ ನಾಳೆ ಕುಕ್ ವಿತ್ ಸಾಯಿ ಕೀರ್ತಿ ಬ್ಲಾಗ್ ನಲ್ಲಿ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟ ಇದ್ದವರು ಖಂಡಿತವಾಗಿ ಹೋಗಿ ನೋಡಿ ಸ್ನೇಹಿತರೆ. ನಿಮಗೂ ಕೂಡ ಆ ಹಳ್ಳಿಯ ಪರಿಸರ ವಾತಾವರಣ ನೋಡಿದ್ರೆ ಖುಷಿ ಆಗ್ಬೋದು ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ರು ಮಿಸ್ ಮಾಡದೆ ನಾಳೆ ವಿಡಿಯೋ ನೋಡ್ರಿ ಸ್ನೇಹಿತರೆ. ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.